ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಮತ್ತೊಂದು ಸಾರಿ ಒಂದು ಫೇಸ್ಬುಕ್ ಲೈವ್ ಪೇಜ್ನ ಮೂಲಕವಾಗಿ ನಿಮ್ಮನ್ನು ಸಂದೇಶದಲ್ಲಿ ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಐ ಆಮ್ ವೆರಿ ಗ್ಲ್ಯಾಡ್ ಟು ಸಿ ಯು ಒನ್ಸ್ ಅಗೈನ್ ಥ್ರೂ ದಿಸ್ ಫೇಸ್ಬುಕ್ ಲೈವ್ ಪೇಜ್. ಆ್ಯಂಡ್ ಐ ಥ್ಯಾಂಕ್ ಅವರ್ ಅಬೈಡ್ BNLC ಟೀಮ್ ಫಾರ್ ಗಿವಿಂಗ್ ಮೀ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಸೊ ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೆ ಮುಂಚಿತವಾಗಿ ನಮ್ಮ ತಲೆಗಳನ್ನು ಬಗ್ಗಿಸಿ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪ್ರೀತಿಯುಳ್ಳ ಕರಗಳಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತೇವೆ. ಅದ್ಭುತಗಳ ದೇವರು, ಆಲೋಚನಾ ಕರ್ತನು, ಪರಾಕ್ರಮಿಯಾದಂಥ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದಾಗಿ ಹೆಸರುಗೊಂಡಿರ್ತಕ್ಕಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ, ಇವತ್ತು ನಿನ್ನ ಸಮ್ಮುಖದಲ್ಲಿ ನಾವು ಬರ್ತಾ ಇದ್ದೇವೆ. ನಮ್ಮನ್ನು ಬಲಪಡಿಸು, ನಡೆಸು, ಆಶೀರ್ವದಿಸು, ಕೃಪೆ ತೋರಿಸು, ಕೈ ಹಿಡಿದು ನಡೆಸಿ ಕರ್ತನ ದೇವರೇ. ಇದರಾಗ್ತಕ್ಕಂಥ ಎಲ್ಲ ತಡೆಗಳನ್ನು ಮಾರ್ಪಡಿಸು. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡು, ನಮ್ಮನ್ನು ಬಲಪಡಿಸು, ಧೈರ್ಯಪಡಿಸು, ಪ್ರೋತ್ಸಾಹಗೊಳಿಸು, ಉಜ್ಜೀವನಪಡಿಸು ಸ್ವಾಮಿ. ನಿನ್ನ ವಾಕ್ಯಗಳು ನಮ್ಮ ಜೀವಿತಗಳಲ್ಲಿ ಉಜ್ಜೀವನವನ್ನು, ಆಶೀರ್ವಾದವನ್ನು ತರುವಂಥದ್ದಾಗಿರೋದಕ್ಕಾಗಿ ಸ್ತೋತ್ರ. ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ನಿನ್ನ ನಾಮ ಮಹಿಮೆ ನಿನ್ನ ಪರಲೋಕದ ಸತ್ಯಾಂಶಗಳು ಲೋಕದ ಎಲ್ಲ ಜನರಿಗೂ ಮುಟ್ಟಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇನೆ. ಆಶೀರ್ವದಿಸು, ಕೃಪೆ ತೋರಿಸು, ಬಲಪಡಿಸಿ ನಡೆಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ, ಮಾನ, ಮಹಿಮೆ ನಿನ್ನೊಬ್ಬರ ಪಾದಕ್ಕೆ ಸಮರ್ಪಿಸಿ ರಕ್ಷಕನ ಉಡಿನಾಗಿರ್ತಕ್ಕಂಥ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಪರಲೋಕದ ತಂದೆಯಾದ ದೇವರೇ, ಆಮೆನ್. ಇವತ್ತು ನಾವು ಮಾತನಾಡಲಿಕ್ಕೆ ಇರ್ತಕ್ಕಂಥ ಒಂದು ವಿಚಾರ ಸೈನ್ಸ್ ಅಂದರೆ ಸೂಚನೆಗಳು, ಸಂಘಟನೆಗಳು, ಕಾರ್ಯಗಳು, ಸಂಗತಿಗಳು ಎಂಬುದಾಗಿ ಅರ್ಥ ಬರುವಂಥದ್ದಾಗಿದೆ. ಸೊ ನಾವು ಕೊನೆ ಕಾಲದಲ್ಲಿದ್ದೀವಿ. ಯೇಸು ಕ್ರಿಸ್ತನ ಒಂದು ಬರೋಣ ಬಹಳ ಹತ್ತಿರವಾಗಿದೆ ಅನ್ನೋದಕ್ಕೆ ನಾವು ಸತ್ಯವೇದದಲ್ಲಿ ನಮಗೆ ಅನೇಕ ಆಧಾರಗಳನ್ನು ನಾವು ನೋಡ್ಬೋದು. ಅದರ ಜೊತೆಯಲ್ಲಿ ಲೋಕದಲ್ಲೂ ಕೂಡ ನಡೀತಾ ಇರ್ತಕ್ಕಂಥ ಅನೇಕ ಒಂದು ಘಟನೆಗಳು, ಕಾರ್ಯಗಳು ಇವತ್ತು ನಾವು ಕೊನೆ ಕಾಲದಲ್ಲಿದ್ದೇವೆ, ಯೇಸು ಕ್ರಿಸ್ತನ ಬರೋಣ ಬಹಳ ಹತ್ತಿರದಲ್ಲಿದೆ ಅನ್ನೋದನ್ನು ನಮಗೆ ಸ್ಪಷ್ಟವಾಗಿ ತೋರಿಸುವಂಥದ್ದಾಗಿದೆ. ಹಾಗಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಈ ಒಂದು ಕಾರ್ಯವನ್ನು ನಾವು ಪ್ರಾರಂಭಿಸುವಂಥವರಾಗಿರೋಣ. ನಾನು ಈ ಒಂದು ಯೇಸು ಕ್ರಿಸ್ತನು ಬರ್ತಕ್ಕಂಥ ಒಂದು ಸೂಚನೆಗಳ ಬಗ್ಗೆ, ನಾವು ಕೊನೆ ಕಾಲದಲ್ಲಿದ್ದೀವಿ ಅನ್ನೋದಕ್ಕೆ ಇರ್ತಕ್ಕಂಥ ಒಂದು ಸೂಚನೆಗಳ ಕುರಿತಾಗಿ ಸ್ವಲ್ಪ ಸ್ಟಡಿ ಮಾಡಿದಾಗ ನನಗೆ ಕೆಲವೊಂದು ವಿಚಾರಗಳು ಸಿಕ್ಕಿದ್ವು. ಆ ಒಂದು ವಿಚಾರಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ಬೇಕೆಂಬುದಾಗಿ ನಾನು ಇಷ್ಟಪಡುವಂಥನಾಗಿರ್ತೇನೆ. ಸೊ ಅದರಲ್ಲಿ ನಾವು ಕೊನೆ ಕಾಲದಲ್ಲಿದ್ದೀವಿ ಅಂತ ಅನ್ನೋದಕ್ಕೆ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಕೆಲವೊಂದು ಕಾರ್ಯಗಳು, ಕೆಲವೊಂದು ಸೂಚನೆಗಳು ಅಂದರೆ ಅನೇಕ ಒಂದು ಕಾರ್ಯಗಳಿದೆ. ಅದನ್ನು ಲಿಸ್ಟ್ ಮಾಡಿಟ್ಟಿದ್ದೀನಿ ನಾನು. ಆ ಲಿಸ್ಟ್ ಪ್ರಕಾರವಾಗಿ ನಾವು ಹೋಗೋದಾದರೆ ನಾನು ಒಂದೊಂದಾಗಿ ಓದ್ತೀನಿ. ಓದಿದ ನಂತರವಾಗಿ ನಾನು ನೇರವಾಗಿ ದೇವರ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಬೇಕೆಂಬುದಾಗಿ ಇಷ್ಟಪಡ್ತೇನೆ. ನಂಬರ್ 1, ಮೊದಲನೇದಾಗಿ ಇನ್ಕ್ರೀಸಿಂಗ್ ಇನ್ಸ್ಟೆಬಿಲಿಟಿ ಆಫ್ ನೇಚರ್ ಎಂಬುದಾಗಿ ಹೇಳ್ತಾರೆ. ಮೊದಲನೇದಾಗಿ ನಮ್ಮ ನಿಸರ್ಗದಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥ ಅಸ್ಥಿರತೆ, ಅಂದರೆ ಲೋಕದಲ್ಲಿರ್ತಕ್ಕಂಥ ಒಂದು ನೇಚರ್, ನಮ್ಮ ಸೃಷ್ಟಿ ಏನಿದೆ ಆ ಸೃಷ್ಟಿಯಲ್ಲಿ ಉಂಟಾಗ್ತಾ ಇರತಕ್ಕಂಥ ಇನ್ಸ್ಟೆಬಿಲಿಟಿ ಎಂಬುದಾಗಿ. ಮೊದಲು ನಾವು ನೋಡೋದಾದರೆ ಹೊಲ ನಾವು ಉಳುಮೆ ಮಾಡಿ ಅದರಲ್ಲಿ ಬೀಜವನ್ನು ಬಿತ್ತಿ ನೈಸರ್ಗಿಕವಾದಂಥ ಗೊಬ್ಬರಗಳನ್ನು ಹಾಕ್ತಾ ಇದ್ದೀವಿ. ಹಾಕುವಾಗ ಅದು ಒಳ್ಳೆಯ ರೀತಿಯಲ್ಲಿ ಫಲ ಕೊಡ್ತಾಯಿತ್ತು. ಆದರೆ ಈಗಿನ ಕಾಲದಲ್ಲೆಲ್ಲ ಏನಾಗಿದೆ ಅಂದರೆ ಆ ಒಂದು ಬಂಜರು ಭೂಮಿಯಲ್ಲೂ ಕೂಡ ಆ ಒಂದು ಬಂಜರು ಭೂಮಿಯನ್ನು ಉಳುಮೆ ಮಾಡಿ ಅವರು ಬೆಳೆನ ಹಾಕಿದಾಗ ಏನಾಗ್ತದೆ ಅಂದರೆ ರಾಸಾಯನಿಕ ಗೊಬ್ಬರಗಳು, ಫರ್ಟಿಲೈಸರ್ಸ್ ಎಂಬುದಾಗಿ ಹೇಳ್ತೇವೆ. ಈ ಫರ್ಟಿಲೈಸರ್ಸ್ಗಳನ್ನು ಹಾಕುವಾಗ ಏನಾಗುತ್ತೆ, ಅದರಿಂದ ಆ ಒಂದು ಫರ್ಟಿಲೈಸರ್ ಏನು ಮಾಡುತ್ತೆ, ಭೂಮಿಯಲ್ಲಿರ್ತಕ್ಕಂಥ ಅಷ್ಟು ಸಾರಾಂಶವನ್ನು ಹೇಳ್ಕೊಂಡು ಗಿಡಕ್ಕೆ ಕೊಟ್ಟು ಗಿಡ ಏನು ಮಾಡುತ್ತೆ ಅಂದರೆ ಹಿಂದೆಂದಿಗಿಂತಲೂ ಅತ್ಯಧಿಕವಾದಂಥ ಒಂದು ಫಲವತ್ತತೆ, ಒಂದು ಬೆನಿಫಿಟನ್ನು ಕೊಡುವಾಗ ಅದರಿಂದ ಏನಾಗ್ತದೆ ಅಂದರೆ ಇವತ್ತು ಭೂಮಿ ತನ್ನ ಒಂದು ಸಾರಾಂಶವನ್ನು ಕಳ್ಕೊಳ್ತದೆ. ನಿಸರ್ಗದಲ್ಲಿ ದ ನೇಚರ್ ಈಸ್ ಲೂಸಿಂಗ್ ಇಟ್ಸ್ ಸ್ಟೆಬಿಲಿಟಿ, ದ ಪವರ್ ಆಫ್ ಸ್ಟೆಬಿಲಿಟಿ ಎಂಬುದಾಗಿ ಹೇಳ್ಬೋದು. ಆ ಒಂದು ಸ್ಟೆಬಿಲಿಟಿ ಪವರ್ ಏನಾಗ್ತದೆ ಅಂದರೆ ಇವತ್ತು ಕಳ್ಕೊಳ್ತಾ ಇದೆ. ನಿಸರ್ಗ ಅನ್ನತಕ್ಕಂಥದ್ದು ಸೃಷ್ಟಿ ಇವತ್ತು ತನ್ನ ಒಂದು ಕಾರ್ಯಗಳನ್ನು ಕಳ್ಕೊಳ್ತದೆ. ಬೇಸಿಗೆ, ಚಳಿಗಾಲ, ಮಳೆಗಾಲ, ಯಾವುದೇ ಒಂದು ಕಾಲಗಳು ಬರಬೇಕಾದ್ರೂ ಕೂಡ ಅದಕ್ಕೆ ಆದಂಥ ಒಂದು ಟೈಮ್ ಇರೋದನ್ನು ನಾವು ನೋಡ್ತೀವಿ. ಆದರೆ ಇವತ್ತು ಈ ಎಲ್ಲ ಕಾರ್ಯಗಳೆಲ್ಲ ಉಲ್ಟಾ ಆಗಿಬಿಡ್ತದೆ. ಬೇಸಿಗೆ ಕಾಲದಲ್ಲಿ ಮಳೆ ಬರುತ್ತೆ, ಮಳೆಗಾಲದಲ್ಲಿ ಬೇಸಿಗೆ ಇರುತ್ತೆ, ಚಳಿ ಆಗಬೇಕಾಗಿರೋ ಕಾಲದಲ್ಲಿ ಬೇರೆ ಏನೇನೋ ಆಗುತ್ತೆ. ಈ ರೀತಿಯಾಗಿ ಅನೇಕ ಒಂದು ವ್ಯತ್ಯಾಸಗಳು ನೈಸರ್ಗಿಕವಾಗಿ ಉಂಟಾಗ್ತಾ ಇರೋದನ್ನು ನಾವು ಕಾಣಬಹುದಾಗಿದೆ. ರೈಟ್. ಎರಡನೇದಾಗಿ ದ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಇನ್ಕ್ರೀಸ್ ಆಫ್ ಲಾಲೆಸ್ನೆಸ್, ಅಂದರೆ ಅಧರ್ಮಗಳು ಹೆಚ್ಚಾಗ್ತದೆ. ಇವತ್ತು ನೀತಿ, ನ್ಯಾಯ, ಧರ್ಮ ಅನ್ನತಕ್ಕಂಥದ್ದು ದೇಶದಲ್ಲಿ, ಪ್ರಪಂಚದಲ್ಲಿ ಕಾಣ್ತಾನೆ ಇಲ್ಲ. ಇದು ಕೂಡ ಒಂದು ಸೂಚನೆ. ಇನ್ಕ್ರೀಸ್ ಆಫ್ ಲಾಲೆಸ್ನೆಸ್ ಎಂಬುದಾಗಿ ಮಾತ್ರವಲ್ಲ, ಇನ್ಕ್ರೀಸ್ ಆಫ್ ಇಮ್ಮಾರಲಿಟಿ,
ಅನೈತಿಕತೆ. ಇವತ್ತು ನೋಡಿ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಗಂಡು ಮದುವೆ ಆಗ್ತಾ ಇದ್ದಾನೆ, ಹೆಣ್ಣು ಮದುವೆ ಆಗ್ತಾ ಇರ್ತಕ್ಕಂಥದ್ದು ಹೋಮೋಸೆಕ್ಷುಯಾಲಿಟಿ ಎಂಬುದಾಗಿ ಕರೀತಾರೆ. ಇದು ಏನಾಗ್ತದೆ ಅಂದರೆ ಈ ರೀತಿಯಾದಂಥ ಕಾರ್ಯಗಳು ದೇಶದಲ್ಲಿ ಅಧಿಕವಾಗಿ ಕಾಣಲ್ಪಡ್ತಾ ಇದೆ. ದೇಶದಲ್ಲಿ ಮಾತ್ರವಲ್ಲ, ಪ್ರಪಂಚದಾದ್ಯಂತ ಇದು ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಗಳು ನಮಗೇನು ತೋರಿಸುತ್ತಂದರೆ ನಾವು ಕೊನೆಯ ಕಾಲದಲ್ಲಿ ಇದ್ದೀವಿ ಅನ್ನೋದನ್ನು ತೋರಿಸುವಂಥದ್ದಾಗಿದೆ. ನಾಲ್ಕನೇದಾಗಿ ಇನ್ಕ್ರೀಸ್ ಆಫ್ ಮೆಟೀರಿಯಲಿಸಮ್, ಹೆಚ್ಚಾಗ್ತಾ ಇರ್ತಕ್ಕಂಥ ಪ್ರಾಪಂಚಿಕತೆ, ಲೌಕಿಕತೆ ಎಂಬುದಾಗಿ ಹೇಳ್ಬೋದು. ಇವತ್ತು ಮನುಷ್ಯ ಏನಾಗ್ತಂದರೆ ಮಿಷನ್ಗಳ ಮೇಲೆ ಬಹಳ ಹೆಚ್ಚಿನದಾಗಿ ಅವನು ಆಧಾರವಾಗ್ತಾ ಇದ್ದಾನೆ. ದ ಮ್ಯಾನ್ ಇಸ್ ಡಿಪೆಂಡಿಂಗ್ ಮೋರ್ ಆನ್ ದ ಮಿಷನ್ಸ್ ಇನ್ಸ್ಟೆಡ್ ಆಫ್ ಹ್ಯೂಮನ್ ಪವರ್. ಆಗ ಈ ಒಂದು ಹ್ಯೂಮನ್ ಪವರ್ ಯಾವಾಗ ಕಡಿಮೆ ಆಗ್ತಾ ಇದೆಯೋ ಮನುಷ್ಯ ಏನಾಗ್ತದೆ, ಮಿಷನ್ ಮೇಲೆ ಡಿಪೆಂಡ್ ಆಗೋದಕ್ಕೆ ಪ್ರಾರಂಭ ಆಗ್ತಾ ಇದ್ದಾನೆ. ಈ ಮಿಷನ್ ಮೇಲೆ ಡಿಪೆಂಡ್ ಆಗ್ತಾ ಇರೋದ್ರಿಂದ ಏನಾಗ್ತದೆ, ಇವತ್ತು ಯಾವ ಕಾರ್ಯಗಳು ರೆಗ್ಯುಲರ್ ಆಗಿ ನಡಿಬೇಕು ಆ ಒಂದು ಕಾರ್ಯಗಳು ನಡೀತಾ ಇಲ್ಲ. ಎಲ್ಲ ಏನಾಗ್ತಂದರೆ ಇವತ್ತು ಹೊಲ ಉಳುಮೆ ಮಾಡಬೇಕಂದ್ರೆ ಎತ್ತುಗಳನ್ನು, ಹಸುಗಳನ್ನು ಇಟ್ಕೊಂಡು, ನೇಗಿಲನ್ನು ಇಟ್ಕೊಂಡು ಅವರು ಉಳುಮೆ ಮಾಡ್ತಾಯಿದ್ರು. ಆದರೆ ಇವತ್ತೇನಾಗ್ತದೆ ಅಂದರೆ ಎಲ್ಲದಕ್ಕೂ ಟ್ರ್ಯಾಕ್ಟ್ರು ಅದು ಇದು ಮಿಷನ್ ಎಂಬುದಾಗಿ ಮಿಷನ್ ಮೇಲೆ ತುಂಬ ಆಧಾರವಾಗ್ತಾ ಇದ್ದಾನೆ. ಮಾತ್ರವಲ್ಲ, ಇನ್ಕ್ರೀಸ್ ಆಫ್ ಹೀದನಿಸಮ್ ಅಂತ ಹೇಳ್ತಾರೆ. ಅಂದರೆ ಹೆಚ್ಚಾಗ್ತಾ ಇರ್ತಕ್ಕಂಥ ನಾಗರಿಕತೆ ಅನ್ನೋದು ಹೋಗ್ತಾ ಇದೆ. ಇವತ್ತು ಮನುಷ್ಯರಲ್ಲಿ ಎಲ್ಲೂ ಕೂಡ ಒಂದು ರೆಸ್ಪೆಕ್ಟು, ಒಂದು ಪ್ರೀತಿ, ಗೌರವ ಯಾವುದನ್ನು ಕೂಡ ನಾವು ಕಾಣೋದಕ್ಕಾಗ್ತಾಯಿಲ್ಲ. ಎಲ್ಲ ಏನಾಗ್ತಂದರೆ ವ್ಯತ್ಯಾಸವಾದಂಥ ರೀತಿಯಲ್ಲಿ ಉಲ್ಟಾ ಸೀದಾ ಆಗ್ತಾ ಇದೆ. ಆರನೇದಾಗಿ ಇನ್ಫ್ಲೂಯೆನ್ಸ್ ಆಫ್ ಹ್ಯೂಮನಿಸಮ್, ಅಂದರೆ ಮನುಷ್ಯತ್ವಕ್ಕೆ, ಮಾನವ ಒಂದು ಸಂತತಿ, ಹ್ಯೂಮನ್ ರೇಸ್ ಎಂಬುದಾಗಿ ಏನು ಕರಿತೀವಿ ಅದರ ಮೇಲೆ ಏನಾಗ್ತದೆ ಅಂದರೆ ಹೆಚ್ಚಾಗ್ತಾ ಇರ್ತಕ್ಕಂಥ ಒಂದು ಡಿಪೆಂಡೆನ್ಸಿ ಅಧಿಕವಾಗ್ತಾ ಇದೆ. ಅಂದರೆ ಗಾಡ್ ಇಸ್ ಡೆಡ್, ಗಾಡ್ ಇಸ್ ನೋ ಮೋರ್, ವೇರ್ ಇಸ್ ಗಾಡ್, ಹೂ ಇಸ್ ಗಾಡ್ ಎಂಬುದಾಗಿ ಕೇಳ್ತಾ ಇರ್ತಕ್ಕಂಥ ಮಾನವತಾವಾದ, ಮಾನವ ಹಿತಾಸಕ್ತಿಗಳು ಹೆಚ್ಚಾಗ್ತಾ ಇದೆ. ಏಳನೇದಾಗಿ ಡಿಪ್ರೇವ್ಡ್ ಎಂಟರ್ಟೈನ್ಮೆಂಟ್, ಅಂದರೆ ಮಾರಲಿ ಕರಪ್ಟ್, ವಿಕೆಡ್ ಎಂಟರ್ಟೈನ್ಮೆಂಟ್, ದುಷ್ಟತನದ ಮನೋರಂಜನೆ ಎಂಬುದಾಗಿ ನಾವು ನೋಡ್ತೇವೆ. ದುಷ್ಟತನದ ಮನೋರಂಜನೆ, ಡಿಪ್ರೇವ್ಡ್ ಎಂಟರ್ಟೈನ್ಮೆಂಟ್. ಇವತ್ತು ಎಷ್ಟೊಂದು ಅಶ್ಲೀಲವಾಗಿ, ಅಸಹ್ಯವಾಗಿ ಇವತ್ತು ಮನೋರಂಜನೆ ಉಂಟಾಗ್ತದೆ. ಅಂದರೆ ಇವತ್ತು ಎಲ್ಲ ಸಿನಿಮಾಗಳಲ್ಲಿ ನೋಡೋದಾದರೆ ಅಶ್ಲೀಲವಾದಂಥ ಸಂಭಾಷಣೆಗಳು, ಡಬಲ್ ಮೀನಿಂಗ್ ಡೈಲಾಗ್ಗಳು, ಏನೆಲ್ಲ ಇವತ್ತು ಯಾವ ಕಡೆ ಹೋಗ್ತಾ ಇದೆ ನಮ್ಮ ಒಂದು ಇಂಡಸ್ಟ್ರಿ ಅನ್ನೋದನ್ನೇ ನಾವು ಗಮನಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಒಂದು ವರ್ಸ್ಟ್ ಲೆವೆಲ್ಗೆ ಇವತ್ತು ಇಂಡಸ್ಟ್ರಿ ಇಳಿದ್ಬಿಟ್ಟಿದೆ. ಈವನ್ ನಾವು ಶೇರ್ ಇಟ್ ಆ್ಯಪ್ನ ನಾವು ಡೌನ್ಲೋಡ್ ಮಾಡಿಕೊಂಡ್ರು ಕೂಡ ಶೇರ್ ಮಾಡ್ಕೊಳ್ಳೋದಕ್ಕೆ ಫೈಲ್ಸು, ಆ್ಯಪ್ಸು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಶೇರ್ ಮಾಡೋದಕ್ಕಾಗಿ ಶೇರ್ ಇಟ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಶೇರ್ ಇಟ್ಟಲ್ಲೂ ಕೂಡ ಅನ್ನೆಸೆಸರಿ ಆಗಿರ್ತಕ್ಕಂಥ ಒಂದು ಕಾರ್ಯಗಳನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಮಾತ್ರವಲ್ಲ, ಯಾವುದೇ ಒಂದು ಆ್ಯಪ್ ತಗೊಂಡ್ರು ಆ್ಯಪಲ್ಲಿ ಇವತ್ತು ಏನಾಗ್ತಂದರೆ ಎಲ್ಲ ಒಂದು ವರ್ಸ್ಟ್, ಅಂದರೆ ಹೇಳೋದಕ್ಕೆ ಅಸಹ್ಯ ಆಗುವಂಥ ರೀತಿಯಲ್ಲಿ ಏನಾಗ್ತದೆ ಇವತ್ತು ಸಮಸ್ಯೆಗಳು ಕಂಡು ಬರ್ತದೆ. ಮಾರಲಿ ಕರಪ್ಟೆಡ್, ದೇರ್ ಇಸ್ ನೋ ಮಾರಾಲಿಟಿ, ವಿಕೆಡ್ನೆಸ್ ಇಸ್ ಇನ್ಕ್ರೀಸಿಂಗ್ ಇನ್ ದ ನೇಷನ್. ಮತ್ತು ಎಂಟನೇದಾಗಿ ಕಾಲಿಂಗ್ ಈವಿಲ್ ಗುಡ್ ಆ್ಯಂಡ್ ಗುಡ್ ಈವಿಲ್, ಒಳ್ಳೆಯದನ್ನು ಕೆಟ್ಟದಂತ ಹೇಳ್ತಾರೆ, ಕೆಟ್ಟದ್ದನ್ನು ಒಳ್ಳೆಯದೆಂಬುದಾಗಿ ಹೇಳ್ತಾರೆ. ಸೊ ಈ ರೀತಿಯಾಗಿ ಹೇಳ್ತಕ್ಕಂಥ ಕಾರ್ಯಗಳು ಅಧಿಕವಾಗ್ತಾ ಇದೆ. ಇನ್ಕ್ರೀಸಿಂಗ್ ಯೂಸ್ ಆಫ್ ಡ್ರಗ್ಸ್ ಸೇವನೆ ಬಹಳ ಹೆಚ್ಚಾಗ್ತದೆ. ಇವತ್ತು ಡ್ರಗ್ಸ್ ಅಡಿಕ್ಟ್ಗಳು ಏನಾಗ್ತಾ ಇದ್ದಾರೆ, ತುಂಬ ಜನ ಹೆಚ್ಚಾಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. 10ನೇ ಪಾಯಿಂಟ್, ಇನ್ಕ್ರೀಸಿಂಗ್ ಬ್ಲಾಸ್ಫಮಿ, ಹೆಚ್ಚಾಗ್ತಾ ಇರ್ತಕ್ಕಂಥ ದೂಷಣೆಗಳು. ಮನುಷ್ಯ ಒಬ್ಬರನ್ನೊಬ್ಬರ ಏನು ಮಾಡ್ತಲ್ಲ, ಗೌರವ ಕೊಡ್ತಾಯಿಲ್ಲ, ಬದಲಾಗಿ ದೂಷಣೆಗಳು, ದೋಷಾರೋಪಣೆಗಳನ್ನು ಮಾಡಿಕೊಂಡು ಇವರು ಬಾಳ್ತಾ ಇದ್ದಾರೆ. 11th ಪಾಯಿಂಟ್, ಇನ್ಕ್ರೀಸಿಂಗ್ ಪ್ಯಾಗನಿಸಮ್, ಹೆಚ್ಚಾಗ್ತಾ ಇರ್ತಕ್ಕಂಥ ವಿಗ್ರಹಾರಾಧನೆ ಮತ್ತು ಮೂಢನಂಬಿಕೆಗಳು, ಪ್ಯಾಗನಿಸಮ್. ಈ ಒಂದು ಕಾರ್ಯಗಳಿಂದ ಏನಾಗ್ತದೆ ಅಂದರೆ ಇದೆಲ್ಲ ಏನು ಸೂಚನೆ ಕೊಡ್ತಾ ಇದೆ ಅಂದರೆ ನಾವು ಕೊನೆಯ ಕಾಲದಲ್ಲಿದ್ದೀವಿ ಅನ್ನತಕ್ಕಂಥದ್ದನ್ನು ತೋರಿಸ್ಕೊಡ್ತಾ ಇದೆ. ಮಾತ್ರವಲ್ಲ, 12ನೇ ಪಾಯಿಂಟ್, 12 ಪಾಯಿಂಟ್, ಇನ್ಕ್ರೀಸಿಂಗ್ ಡಿಸ್ಪೇರ್, ಹತಾಶೆ, ನಿರಾಶೆ. ಏನೇ ಒಂದು ಕೆಲಸ ಮಾಡಿದ್ರೆ ಅವ್ರಿಗೇನಾಗ್ತಾಯಿಲ್ಲ, ಅದರಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಒಂಥರ ಬೇಜಾರು, ನಿರಾಶೆ, ನಿರಾಸಕ್ತಿ, ಈ ಕಾರ್ಯಗಳು ಹೆಚ್ಚಾಗ್ತದೆ. ಮತ್ತು 13ನೇದಾಗಿ 13 ಪಾಯಿಂಟ್ ಈಸ್ ಸೈನ್ಸ್ ಇನ್ ಹೆವೆನ್, ಆಕಾಶದಲ್ಲಿ ಕೆಲವೊಂದು ಸೂಚನೆಗಳು, ವ್ಯತ್ಯಾಸಗಳು. ಯೇಸು ಕ್ರಿಸ್ತನು ಮತ್ತಾಯನ ಬರೆಸುವಾರ್ತೆ 24ನೇ ಅಧ್ಯಾಯದಲ್ಲಿ, ಲೂಕನ ಬರೆಸುವಾರ್ತೆ 21ನೇ ಅಧ್ಯಾಯದಲ್ಲಿ ನಾವು ಬರೆದಿರೋ ಪ್ರಕಾರವಾಗಿ ನಾವು ಓದೋದಾದರೆ ಅನೇಕ ಒಂದು ಸೂಚನೆಗಳು ಆಕಾಶದಲ್ಲಿ ಕಂಡು ಬರ್ತಾ ಇರೋದನ್ನು ನಾವು ಗಮನಿಸ್ತಾ ಇರ್ಬೋದು. ಇದೆಲ್ಲ ಏನಂದರೆ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಯಾವ ರೀತಿಯಲ್ಲಿ ಒಬ್ಬ ಗರ್ಭಿಣಿಯಾಗಿರ್ತಕ್ಕಂಥ ಒಬ್ಬ ಸ್ತ್ರೀ ಮಗುವನ್ನು ಹೆರೋದಕ್ಕೆ ಮುಂಚೆ ಆಕೆಗೇನಾಗುತ್ತೆ, ಡೆಲಿವರಿ ಪೇಯ್ನ್ ಬರುತ್ತೆ. ಆ ರೀತಿಯಲ್ಲಿ ಇವತ್ತು ಲೋಕದಲ್ಲಿ ದೇವರು ಒಂದು ಹೊಸ ಕಾರ್ಯವನ್ನು ಮಾಡಬೇಕೆಂಬುದಾಗಿದ್ದಾರೆ. ಈ ಮಾಡಬೇಕಾಗಿರ್ತಕ್ಕಂಥ ಕಾರ್ಯ, ಹೊಸ ಯುಗ, ಹೊಸ ಒಂದು ಕಾಲ ಅದು ಬರಬೇಕಂದ್ರೆ ಮೊದಲು ಏನಾಗಬೇಕು, ಅದಕ್ಕೊಂದು ಡೆಲಿವರಿ ಪೇಯ್ನ್ ಬರಬೇಕು. ಆ ಒಂದು ಡೆಲಿವರಿ ಪೇಯ್ನಿಗೆ ಸಂಬಂಧಪಟ್ಟಂಥ ಕಾರ್ಯಗಳು ಇವತ್ತು ಲೋಕದಲ್ಲಿ ನಡೀತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. 14th ಪಾಯಿಂಟ್ ಈಸ್ ಇನ್ಕ್ರೀಸ್ ಇನ್ ನಾಲೆಡ್ಜ್,
ಡ್ಯಾನಿಯಲ್ ಚಾಪ್ಟರ್ 12 verse 4 ನಾವು ಅದನ್ನು ಓದ್ಬೋದು. ಅದು ನೋಡುವಾಗ ಎಲ್ಲ ಕಡೆಗಳಲ್ಲಿ ಜ್ಞಾನ ಅಧಿಕವಾಗ್ತಾ ಇದೆ, ಹೆಚ್ಚಾಗ್ತಾ ಇರ್ತಕ್ಕಂಥ ಜ್ಞಾನದ ಮೂಲಕವಾಗಿ ಇವತ್ತೇನಾಗ್ತದೆ, ಇದು ಕೂಡ ಒಂದು ಸೂಚನೆ ನಾವು ಕೊನೆಯ ಕಾಲದಲ್ಲಿದ್ದೀವಿ ಎಂಬುದಾಗಿ. 15ನೇ ಪಾಯಿಂಟು ಇನ್ಕ್ರೀಸಿಂಗ್ ಇನ್ ಟ್ರಾವೆಲ್, ಪ್ರಯಾಣ, ಓಡಾಟಗಳು, ಟ್ರಿಪ್ ಮೇಲೆ ಟ್ರಿಪ್ಪು. ಇವತ್ತು ಬೋಟಲ್ಲಿ ಟ್ರಿಪ್ ಹೋಗ್ತಾರೆ, ಫ್ಲೈಟಲ್ಲಿ ಟ್ರಿಪ್ ಹೋಗ್ತಾರೆ, ಫಾರಿನ್ ಟ್ರಿಪ್ ಹೋಗ್ತಾರೆ, ಆ ಟ್ರಿಪ್ಪು US ಟ್ರಿಪ್ಪು, ಓಡಾಟ ಎಲ್ಲ ಕಡೆಗಳಲ್ಲಿ ಹೆಚ್ಚಾಗ್ಬಿಟ್ಟಿದೆ. ಸೊ ಇನ್ಕ್ರೀಸಿಂಗ್ ಇನ್ ಟ್ರಾವೆಲ್ ಎಂಬುದಾಗಿ ಕೂಡ ಹೇಳ್ತೀವಿ, ಇದು ಕೂಡ ಒಂದು ಸೂಚನೆ. 16ನೇದಾಗಿ ಎಕ್ಸ್ಪ್ಲಾಯ್ಟೇಷನ್ ಆಫ್ ಕಲ್ಟ್ಸ್, ಧರ್ಮ ಪಂಥಗಳ ಶೋಷಣೆ. ಅನೇಕ ಒಂದು ಧಾರ್ಮಿಕವಾಗಿ ಸುಳ್ಳಾದಂಥ ಬೋಧನೆಗಳನ್ನು ಮಾಡ್ತಕ್ಕಂಥ ಕಲ್ಟ್ಸ್ ಎಂಬುದಾಗಿ ನಾವು ಬೈಬಲ್ ಕಾಲೇಜಲ್ಲಿ ಓದಿರ್ತೀವಿ. ಆ ರೀತಿಯಾಗಿರ್ತಕ್ಕಂಥ ಕಲ್ಟ್ಸನ್ನು ಎಕ್ಸ್ಪ್ಲಾಯ್ಟೇಷನ್, ಅದನ್ನು ಓವರಾಗಿ ಏನು ಮಾಡ್ತಿದೆ ಅಂದರೆ ಅದನ್ನು ಇನ್ನೂ ಕರಪ್ಟ್ ಮಾಡಿ, ಆಲ್ರೆಡಿ ಅದು ಕರಪ್ಟ್ ಆಗಿದೆ, ಆದರೆ ಅದಕ್ಕಿಂತಲೂ ಕೂಡ ಇನ್ನೂ ಕರಪ್ಟ್ ಮಾಡಿ ಏನು ಮಾಡ್ತಿದ್ದಾರೆ, ಇವತ್ತು ಎಲ್ಲ ಹಾಳಾಗಿ ಹೋಗ್ತಾ ಇದೆ, ಯಾವುದು ಕೂಡ ಒಳ್ಳೇದು ನಡೀತಾ ಇಲ್ಲ. ಸೊ ಈ ಎಲ್ಲ ಕಾರ್ಯಗಳು ಏನು ತೋರಿಸುತ್ತೆ ಅಂತ ಹೇಳೋದಾದರೆ, we are in the end times, end days. Okay. 17th point is increase of false Christ, ಸುಳ್ಳು ಕ್ರೈಸ್ತರು ಹೆಚ್ಚಾಗ್ತಿದ್ದಾರೆ. ಎಷ್ಟೋ ಜನ ನಾನು ಕ್ರೈಸ್ತನು ಎಂಬುದಾಗಿ ಹೇಳ್ಕೊಂಡು ತಿರುಗಾಡೋದನ್ನು ನಾವು ಗಮನಿಸ್ತಾ ಇದ್ದೇವೆ. ನಂಬರ್ 18, ಇನ್ಕ್ರೀಸ್ ಆಫ್ ಅಪಾಸ್ಟಸಿ ಇನ್ ಚರ್ಚಸ್. ಅಂದರೆ ಸಭೆಗಳಲ್ಲಿ ಹೆಚ್ಚಾಗ್ತಾ ಇರತಕ್ಕಂಥ ಧರ್ಮ ಭ್ರಷ್ಟತೆ, ಅಪಾಸ್ಟಸಿ, ಯು ನೋ ಅಬೌಟ್ ದಟ್, ರೈಟ್? And 19th point is increase of attacks on Jewish people, ಯಹೂದಿಗಳ ಮೇಲೆ ಹೆಚ್ಚಾಗ್ತಾ ಇರ್ತಕ್ಕಂಥ ಆಕ್ರಮಣಗಳು. 20th point is increase of persecution on Christians, not only on Jewish people but also on Christians, ಕ್ರೈಸ್ತರ ಮೇಲೆ ಹೆಚ್ಚಾಗ್ತಾ ಇರ್ತಕ್ಕಂಥ ದೌರ್ಜನ್ಯಗಳು. 21, increase of wars and news about wars. ಇವತ್ತು ಯುದ್ಧಗಳು ಹೆಚ್ಚಾಗ್ತಾ ಇದೆ, ಯುದ್ಧಗಳ ಸುದ್ದಿಗಳು ಕೂಡ ನಮ್ಮ ಕಿವಿಗೆ ಬೀಳ್ತಾ ಇದೆ. ಮಾತ್ರವಲ್ಲ, ನಂಬರ್ 22, increase of weapons, ವಿನಾಶಕಾರಕ ಮಾರಕವಾದಂಥ ಆಯುಧಗಳನ್ನು ಇವತ್ತು ಕಲೆಕ್ಟ್ ಮಾಡಿ ಏನು ಮಾಡ್ತಾ ಇದ್ದಾರೆ, ತುಂಬಿಸಿಟ್ಕೊಳ್ತಾ ಇದ್ದಾರೆ. ಒಬ್ಬರು ಈ ರೀತಿಯಾಗಿ ಹೇಳಿದ್ರು, ದೇವರು ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡೋದಕ್ಕೆ 6 ದಿನ ಟೈಮ್ ತಗೊಂಡ್ರು, ಆದರೆ ಇವತ್ತು ಮನುಷ್ಯ 6 ಸೆಕೆಂಡ್ಗಳಲ್ಲಿ 6 ನಿಮಿಷಗಳಲ್ಲಿ ಪ್ರಪಂಚವನ್ನು ನಾಶ ಮಾಡತಕ್ಕಂಥ ಆಯುಧಗಳನ್ನು ಇವತ್ತು ತಯಾರು ಮಾಡಿ ಇಟ್ಕೊಂಡಿದ್ದಾನೆ. ಅಟೋಮ್ ಬಾಂಬ್ ಆಗಿರ್ಬೋದು, ಹೈಡ್ರೋಜನ್ ಬಾಂಬ್ ಆಗಿರ್ಬೋದು, ಬಾಂಬ್ ಮೇಲೆ ಬಾಂಬ್ಗಳನ್ನು ಇವತ್ತು ಕಂಡಿದ್ದು ಇಟ್ಕೊಂಡಿದ್ದಾನೆ. ಸೊ ನಂಬರ್ 23 ಈಸ್ ಇನ್ಕ್ರೀಸ್ ಆಫ್ ಫ್ಯಾಮೈನ್, ಬರಗಾಲ, ಕ್ಷಾಮ, ನೀರಿನ ಕ್ಷಾಮ. ಸೌತ್ ಆಫ್ರಿಕಾದಲ್ಲಿ ಕೇಪ್ ಟೌನ್ ಎಂಬುದಾಗಿ ಹೇಳ್ತಕ್ಕಂಥ ಒಂದು ಗ್ರಾಮವನ್ನು ನೀವು ನೋಡೋದಾದರೆ, ಅದು ಮೊದಲು ಪ್ರಾಸ್ಪಾರಿಟಿ ಆಗಿತ್ತು ತುಂಬ, ಆದರೆ ಇವತ್ತು ಅಲ್ಲಿ ನೀರೇ ಸಿಗ್ತಾ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಅಷ್ಟರ ಮಟ್ಟಿಗೆ ಜನ ಏನು ಮಾಡ್ತಂದರೆ, ಅಯ್ಯೋ ಊಟ ಕೂಡ ಇಲ್ಲದ್ರೆ ಮಣ್ಣನ್ನು ಕಲಸಿ ಮಣ್ಣಿಂದ ಏನೋ ಒಂದು ಹಪ್ಪಳ ಥರ ಮಾಡಿ ಅದನ್ನು ತಿಂತಾ ಇರೋದನ್ನು ನಾನು ನೋಡ್ತಾ ಇದ್ದೆ. ಹಾಗಾಗಿ ಸೊ ಇನ್ಕ್ರೀಸ್ ಆಫ್ ಫ್ಯಾಮೈನ್ ಎಂಬುದಾಗಿ ಕೂಡ ನಾವು ಗಮನಿಸ್ಬೋದು. 24ನೇ ವಾಕ್ಯ 24th one ಈಸ್ ಇನ್ಕ್ರೀಸ್ ಆಫ್ ಪೆಸ್ಟಿಲೆನ್ಸ್, ಸಾಮಾಜಿಕ ಪಿಡುಗುಗಳು. ಇವತ್ತು ನೋಡಿ, ಕೊರೋನಾ ಇರ್ಬೋದು, ಕೊರೋನಾ ನೆಪ ಮಾತ್ರ ಅಷ್ಟೇ, ಕೊರೋನಾಗಿಂತಲೂ ಎಷ್ಟೋ ಘೋರವಾಗಿರ್ತಕ್ಕಂಥ ಒಂದು ಪಿಡುಗುಗಳು ನಮ್ಮ ದೇಶದಲ್ಲಿ ಬಂದು ಹೋಗ್ತಾನೂ ಇದೆ. ಸೊ ಇದೆಲ್ಲ ಏನಾಗ್ತಂದರೆ, ಸೊ ದಿಸ್ ಆಲ್ ಆರ್ ಶೋಯಿಂಗ್, ಗಿವಿಂಗ್ ಅಸ್ ಅ ವಾರ್ನಿಂಗ್ ದಟ್ ವಿ ಆರ್ ಇನ್ ದ ಎಂಡ್ ಟೈಮ್ಸ್, ಬಿ ರೆಡಿ ಟು ಅಕ್ಸೆಪ್ಟ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ. ಮಾತ್ರವಲ್ಲ 25, 26, 27 3 ಪಾಯಿಂಟ್ಸ್ ಕೂಡ ಒಟ್ಟಿಗೆ ನಾನು ಮಿಕ್ಸ್ ಮಾಡಿ ಬರೆದಿದ್ದೀನಿ. ಅಂದರೆ ಇನ್ಕ್ರೀಸ್ ಆಫ್ ಕಂಪ್ಯೂಟರ್ಸ್ ಮಿಷನ್ಸ್, ಇನ್ಕ್ರೀಸ್ ಆಫ್ ಕಂಪ್ಯೂಟರ್ ಟೆಕ್ನಾಲಜಿ, ಟೆಲಿವಿಷನ್ಸ್, ಸ್ಯಾಟಲೈಟ್ ಟೆಕ್ನಾಲಜಿ. ಸೊ ಈ ಎಲ್ಲ ಕಾರ್ಯಗಳು ಹೆಚ್ಚಾಗ್ತಾ ಇರ್ತಕ್ಕಂಥ ಕಂಪ್ಯೂಟರ್ಗಳು, ದೂರದರ್ಶನ, ಸ್ಯಾಟಲೈಟ್ ತಂತ್ರಜ್ಞಾನಗಳು, ಕಂಪ್ಯೂಟರ್ ಟೆಕ್ನಾಲಜಿ, ಸಾಫ್ಟ್ವೇರ್ ಇಂಜಿನಿಯರಿಂಗ್, ಇದೆಲ್ಲ ಏನಾಗ್ತಂದರೆ ತೋರಿಸ್ತಾ ಇದೆ ನಾವು ರೆಡಿ ಆಗ್ತಾ ಇದ್ದೀವೋ ಇಲ್ಲೋ, ಆದರೆ ಪ್ರಪಂಚ ಅಂತೂ ರೆಡಿ ಆಗ್ತದೆ, ಅಂತ್ಯಕ್ರಿಸ್ತನ ಆಳ್ವಿಕೆಗೆ ಅದು ರೆಡಿ ಆಗ್ತಾ ಇದೆ. ದ ವರ್ಲ್ಡ್ ಈಸ್ ಗೋಯಿಂಗ್ ಫಾರ್ವರ್ಡ್ ವೆರಿ ಫಾಸ್ಟ್ಲಿ. ಸೊ ನಾವು ಇದ್ರ ಬಗ್ಗೆ ಭಾಳ ಎಚ್ಚರಿಕೆ ಉಳ್ಳವರಾಗಿರಬೇಕು. ನಂಬರ್ 28 ಈಸ್ ಇನ್ಕ್ರೀಸ್ ಆಫ್ ವರ್ಚುವಲ್ ರಿಯಾಲಿಟಿ, ಸೈಂಟಿಫಿಕ್ ಗ್ರೋತ್ ಎಂಬುದಾಗಿ ಹೇಳ್ತೀವಿ, ವೈಜ್ಞಾನಿಕವಾಗಿ ಪ್ರಗತಿ. ಇವತ್ತು ಸೈನ್ಸ್ ಬೆಳೆದು ಏನಾಗ್ತಂದರೆ, ಇವತ್ತು ದೇವರೇ ಇಲ್ಲ ಅನ್ನೋ ರೀತಿಯಲ್ಲಿ ಏನಾಗ್ತದೆ, ಅದು ಬೆಳೆಯುವಂಥದ್ದಾಗಿದೆ. ಸೊ ಆ ರೇಂಜ್ಗೆ ಇವತ್ತು ಸೈನ್ಸ್ ಬೆಳೀತಾ ಇದೆ ಎಲ್ಲಾದರೂ ಕೂಡ. ಆದರೆ ದೇವರು ಒಂದ್ಸರಿ ಹೊಡೆದ ಮೇಲೆ ಇವತ್ತು ಸೈನ್ಸ್ ಎಲ್ಲೋಯ್ತು, ಟೆಕ್ನಾಲಜಿ ಎಲ್ಲೋಯ್ತು, ಎಲ್ಲ ಎಕ್ಕುಟ್ಟೋಯ್ತು. ಹಾಗಾಗಿ ಏನಾಗ್ತಂದರೆ, ಇವತ್ತು ಯಾವುದು ಕೂಡ ದೇವ್ರ ಮುಂದೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದು ಒಂದು ಪ್ರೂಫ್ ನಮಗೆ. ಆದರೆ ಬಟ್ ಇಟ್ ಈಸ್ ಗಿವಿಂಗ್ ಅಸ್ ಎ ವಾರ್ನಿಂಗ್, ಏನಂದರೆ ನಾವು ಎಂಡ್ ಟೈಮಲ್ಲಿದ್ದೀವಿ, ಭಾಳ ಎಚ್ಚರಿಕೆ ಉಳ್ಳವರಾಗಿರಬೇಕೆಂಬುದಾಗಿ. ಮಾತ್ರವಲ್ಲ, ನಂಬರ್ 29 ಈಸ್ ಯೂನಿಫಿಕೇಷನ್ ಆಫ್ ಯುರೋಪ್, ಐರೋಪ್ಯ ದೇಶಗಳ ಒಕ್ಕೂಟವನ್ನು ಕೂಡ ಇದು
ಯುರೋಪಿಯನ್ ಕಂಟ್ರೀಸ್ ಏನಾಗ್ತದೆ ಎಲ್ಲ ಒಗ್ಗಟ್ಟಾಗಿ, ಸೊ ಒಂಥರ ಅವ್ರ ಮಧ್ಯದಲ್ಲಿ ಒಂದು ಮುಕ್ತ ವ್ಯಾಪಾರ, ಮುಕ್ತವಾದಂಥ ಒಪ್ಪಂದಗಳು. ಈ ದೇಶದವ್ರು ಅಲ್ಲಿಗೆ ಹೋಗ್ಬೋದು, ಅವ್ರು ಇಲ್ಲಿಗೆ ಬರ್ಬೋದು, ಓಡಾಡ್ಬೋದು, ಕರೆನ್ಸಿ ಒಂದೇ, ಎಲ್ಲ ರೂಲಿಂಗ್ ಒಂದೇ, ಒಂದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ದೇರ್ ಇಸ್ ನೋ ನೆಸೆಸರಿ ಆಫ್ ಪಾಸ್ಪೋರ್ಟ್, ವೀಸಾ. ಓಕೆ, ಯಾವುದು ಕೂಡ ಬೇಕಾಗಿಲ್ಲ. ಒಗ್ಗಟ್ಟಾಗಿರ್ತಕ್ಕಂಥ ಒಂದು ಕಾರ್ಯ. ಯುರೋಪಿಯನ್ ಯೂನಿಯನ್ ಏನಾಗ್ತಿದ್ರೆ ಒಗ್ಗಟ್ಟಾಗಿ ಕಾಣಲ್ಪಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ, ಒಗ್ಗಟ್ಟಾಗಿ ಕಾರ್ಯ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ನಂಬರ್ 30 ಈಸ್ ರೀಗ್ಯಾದರಿಂಗ್ ಆಫ್ ಜ್ಯೂಶ್, ಅಂದರೆ ಯಹೂದ್ಯರು ಮತ್ತೆ ಒಟ್ಟಿಗೆ ಸೇರಲ್ಪಡ್ತಾ ಇರ್ತಕ್ಕಂಥದ್ದು. ನಮಗೆಲ್ಲರಿಗೂ ಗೊತ್ತು, ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಏನಾಯ್ತಂದರೆ ಎಲ್ಲ ಯಹೂದ್ಯರು ಮತ್ತೆ ಅವರು ಒಗ್ಗಟ್ಟಾಗಿ ಸೇರಿ ಯಹೂದ್ಯ ದೇಶಕ್ಕೆ, ಇಸ್ರಾಯೇಲ್ ದೇಶಕ್ಕೆ ಬಂದು ಆ ಇಸ್ರಾಯೇಲ್ ದೇಶವನ್ನು ತಮ್ಮದಾಗಿ ಮಾಡಿಕೊಂಡು ಅವರು ಅದರಲ್ಲಿ ಮತ್ತೆ ಒಗ್ಗಟ್ಟಾಗಿ ನಿಂತ್ಕೊಂಡು ಇವತ್ತೊಂದು ದೇಶವಾಗಿ ಕಾಣಲ್ಪಡ್ತಾ ಇದ್ದಾರೆ. ಮಾತ್ರವಲ್ಲ, ನಮ್ಮ 31 ರೀಎಸ್ಟಾಬ್ಲಿಷ್ಮೆಂಟ್ ಆಫ್ ಇಸ್ರಾಯೇಲ್. ಈಗ ಇಸ್ರಾಯೇಲ್ ದೇಶ ಅನ್ನತಕ್ಕಂಥದ್ದು ಏನಾಗ್ತದೆ, ಮತ್ತೆ ಅದು ಒಂದಾಗ್ತಾ ಇದೆ. ಅಂದರೆ ಅದು ಇಸ್ರಾಯೇಲ್ ದೇಶದ ಪುನಃಸ್ಥಾಪನೆ. ನಂಬರ್ 31 ರಿವೈವಲ್ ಆಫ್ ಬಿಬ್ಲಿಕಲ್ ಹೀಬ್ರೂ. Number 31 is revival of biblical Hebrew. 32 movement toward world government, one government, ಪ್ರಪಂಚದಾದ್ಯಂತ ಏಕರೂಪದ ಆಡಳಿತ. Number 33 denial of second coming of Jesus Christ. Many people don't believe that Jesus is going to come back. And during our Bible college studies, one of our lecturer, our respected sir, Pastor, I forgot his name, very good sir, Pastor Isaac Varghese, I think. No, exactly, but I will tell his name. He used to say, why, how Jesus is going to come second time? No, because once he has come to this world, and what people did, they crucified him, they made him like, so he ran away. In one word you can say. So what are the things, what are the torture we gave to him, Jesus Christ? So by looking at that, he will never come back to this world. It's just a joke, not a reality. But he was saying, he is making us to think in such a way. So why he is going to come back to this world second time? But later he explained us, he said that he is going to come to this world as a judge, as a king, to punish the people, those who crucified him. So when Jesus Christ came into this world for the first time, the people gave him the cross. But Jesus Christ is going to come to this world again, second time. But when he comes to this world as in the second time, we are going to give him a throne. ಹೇಗಿದೆ ಅಲ್ವಾ? ಫಸ್ಟ್ ಟೈಮ್ ಬಂದಾಗ ಅವ್ರಿಗೆ ನಾವೇನು ಮಾಡಿದ್ವಿ, ಶಿಲುಬೆನ ಕೊಟ್ವಿ. ಆದರೆ ಸೆಕೆಂಡ್ ಟೈಮ್ ಬರುವಾಗ ನಾವು ಆತನಿಗೆ ಏನು ಮಾಡ್ತೀವಿ ಅಂದರೆ ಒಂದು ಸಿಂಹಾಸನವನ್ನು ರೆಡಿ ಮಾಡಿ ಕೊಡೋದಕ್ಕಾಗಿ ನಾವು ಸಿದ್ಧರಾಗ್ತಾ ಇದ್ದೇವೆ. ಸೊ ಅದರಿಂದ ನಾವು ಯೋಚನೆ ಮಾಡಬೇಕಾದ್ದು, ನಾವು ಭಾಳ ಕೇರ್ಫುಲ್ಲಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ನಾವು ಕೊನೆಯ ಕಾಲದಲ್ಲಿ ನಾವಿದ್ದೇವೆ. ಮಾತ್ರವಲ್ಲ, ನಂಬರ್ 35 ಡ್ರೈ ಲ್ಯಾಂಡ್ ಬಿಕಮ್ ಫ್ಲರಿಶ್ ಇನ್ ಇಸ್ರಾಯೇಲ್. ಅಂದರೆ ಇಸ್ರಾಯೇಲ್ ದೇಶದಲ್ಲಿರ್ತಕ್ಕಂಥ ಒಣ ಭೂಮಿ ಏನಾಗ್ತದೆ ಅಂದರೆ ಹಸಿರಾಗಿ ಅದಕ್ಕೆ ಕಂಗೊಳಿಸ್ತಾ ಇದೆ, ಬೆಳೀತಾ ಇದೆ, ಮತ್ತೆ ಅದು ತನ್ನ ಒಂದು ಹಳೆಯ ಒಂದು ಸೌಂದರ್ಯವನ್ನು ಅದು ಮತ್ತೆ ಪಡ್ಕೊಳ್ತದೆ. ನಂಬರ್ 36 ಈಸ್ಟರ್ನ್ ಮಿಲಿಟರಿ ಪವರ್ಸ್. ಪಾಶ್ಚಿಮಾತ್ಯ ದೇಶಗಳ ಸೈನಿಕ ಶಕ್ತಿ ಅಧಿಕವಾಗ್ತಾ ಇರ್ತಕ್ಕಂಥದ್ದು. ಇದೆಲ್ಲ ಏನಾಗ್ತದೆ ಅಂದರೆ, ಸೊ ಇಟ್ ಶೋಸ್ ದಟ್ ವಿ ಆರ್ ಎಟ್ ದ ಎಂಡ್ ಟೈಮ್. ನಂಬರ್ 37 ವರ್ಲ್ಡ್ ಪಾಲಿಟಿಕ್ಸ್ ಇನ್ ಇಸ್ರಾಯೇಲ್. ವರ್ಲ್ಡ್ ಪಾಲಿಟಿಕ್ಸ್ ಇಸ್ ಟಾರ್ಗೆಟಿಂಗ್ ಇಸ್ರಾಯೇಲ್. ಅಂದರೆ ಇಸ್ರಾಯೇಲ್ ದೇಶದ ಮೇಲೆ, ಇಸ್ರಾಯೇಲ್ ದೇಶದ ಕಡೆ ಪ್ರಪಂಚದ ರಾಜಕೀಯಗಳು ಏನಾಗ್ತದೆ, ವಾಲ್ತಾ ಇದೆ, ಮತ ಸಂಬಂಧವಾದಂಥ ಕಾರ್ಯಗಳು ವಾಲ್ಪಡ್ತಾ ಇದೆ. ಇವತ್ತು ನೋಡಿ, ಪ್ರಪಂಚದಲ್ಲಿ ಮೇಜರ್ ರಿಲಿಜಿಯನ್ಸ್ ಅಂತ ಹೇಳೋದಾದರೆ ಅದು ನಂಬರ್ 1 ಕ್ರಿಸ್ಟಿಯಾನಿಟಿ, ನಂಬರ್ 2 ಇಸ್ ಸೆಕೆಂಡ್ ಪೊಸಿಷನಲ್ಲಿರೋದು ಇಸ್ಲಾಂ, ಥರ್ಡ್ ಪೊಸಿಷನಲ್ಲಿರ್ತಕ್ಕಂಥದ್ದು ಜೂಯಿಷ್, ಓಕೆ, ಯಹೂದ್ಯರು. ಇವರು ಮಾತ್ರನೇ ಒಂದು ಡಾಮಿನೇಟಿಂಗ್ ಅಂತ ಹೇಳ್ಬೋದು. ಈ ರೀತಿಯಾಗಿರ್ತಕ್ಕಂಥ ಈ ಡಾಮಿನೇಟಿಂಗ್ ಮಾಡ್ತಕ್ಕಂಥ ಈ ಧರ್ಮಗಳಲ್ಲಿ ಪ್ರಾಬ್ಲಮ್ ಏನಂತ ನೋಡೋದಾದರೆ, ಅವರು ಒಗ್ಗಟ್ಟಾಗಿರೋದಕ್ಕೆ ಪ್ರಾಬ್ಲಮ್ ಏನಂತ ನೋಡೋದಾದರೆ ಕ್ರೈಸ್ಟ್ ಇಸ್ ದ ಮೈನ್ ಪ್ರಾಬ್ಲಮ್. ಯಾಕಂದರೆ ಯೇಸು ಕ್ರಿಸ್ತನು ದೇವರೆಂಬುದಾಗಿ ಕ್ರೈಸ್ತರು ಒಪ್ಕೊಳ್ತಾರೆ, ಆದರೆ ಯೇಸು ಕ್ರಿಸ್ತನು ದೇವರಲ್ಲ ಎಂಬುದಾಗಿ ಯಹೂದ್ಯರು ಮತ್ತು ಮುಸ್ಲಿಮರು ನಂಬ್ತಾರೆ. ಯಾಕಂದರೆ ಜಸ್ಟ್ ಇ ವಾಸ್ ಅ ಪ್ರಾಫೆಟ್ ಎಂಬುದಾಗಿ ಅವರು ಅದನ್ನು ನಂಬ್ತಾರೆ. ಆದರೆ ಇವತ್ತು ನಾವು ನೋಡಬೇಕಾಗಿರ್ತಕ್ಕಂಥ ವಿಚಾರ, ಈ ಮೂರು ಧರ್ಮಗಳನ್ನು ಒಗ್ಗೂಡಿಸ್ತಕ್ಕಂಥ ಒಂದು ಕಾರ್ಯ ನಡೀತಾ ಇದೆ.
ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಕ್ರಿಸ್ಲಾಮ್ ಎಂಬುದಾಗಿ ಒಂದು ಹೊಸ ಧರ್ಮವನ್ನು ಕಂಡುಹಿಡಿದಿದ್ದಾರೆ. ಇದರಲ್ಲಿ ಏನಂದರೆ ಅವರು ಏನು ಹೇಳ್ತಾರೆ ಅಂದರೆ, ಯೇಸು ಕ್ರಿಸ್ತನು ಆತನು ಈಸ್ ಎ ಗುಡ್ ಮ್ಯಾನ್, ಅವರು ಒಬ್ಬ ಒಳ್ಳೆಯ ವ್ಯಕ್ತಿ, ಅವರು ದೇವರಿಂದ ಕಳಿಸಲ್ಪಟ್ಟಂಥ ವ್ಯಕ್ತಿ. ವಿ ಬಿಲೀವ್ ದಟ್ ಓಕೆ ಜೀಸಸ್ ಈಸ್ ಫ್ರಮ್ ಗಾಡ್, ಓಕೆ ಹಿ ಹ್ಯಾಸ್ ಕಮ್ ಫ್ರಮ್ ಗಾಡ್. ಆದರೆ ಯೇಸು ದೇವರಲ್ಲ. ಪಾಯಿಂಟ್ ಟು ಬಿ ನೋಟೆಡ್, ಯೇಸು ದೇವರಲ್ಲ, ಈಸ್ ಜಸ್ಟ್ ಗುಡ್ ಮ್ಯಾನ್, ಈಸ್ ಎ ಗುಡ್ ಪ್ರಾಫಿಟ್ ಎಂಬುದಾಗಿ ನಂಬಿ ಸತ್ಯವೇದದಲ್ಲಿರ್ತಕ್ಕಂಥ ಕೆಲವೊಂದು ಕಾರ್ಯಗಳನ್ನೆಲ್ಲ ತೆಗೆದು ಮಾರ್ಪಾಡು ಮಾಡಿ ಒಂದು ಹೊಸ ಬುಕ್ಕನ್ನು ರೆಡಿ ಮಾಡ್ತಿದ್ದಾರೆ. ಅದರಲ್ಲಿ ಯಹೂದ್ಯ ಧರ್ಮದಲ್ಲಿರ್ತಕ್ಕಂಥ ಕೆಲವೊಂದು ಕಾರ್ಯಗಳನ್ನು ಆ್ಯಡ್ ಮಾಡಿ, ಇಸ್ಲಾಂ ಕುರಾನಲ್ಲಿರ್ತಕ್ಕಂಥ ಕಾರ್ಯಗಳನ್ನು ಆ್ಯಡ್ ಮಾಡಿ, ಬೈಬಲಲ್ಲಿರ್ತಕ್ಕಂಥ ಕಾರ್ಯಗಳನ್ನು ಕೂಡ ಆ್ಯಡ್ ಮಾಡಿಕೊಂಡು ಕ್ರಿಸ್ಲಾಮ್ ಎಂಬುದಾಗಿ ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಸ್ಥಾಪನೆ ಮಾಡಿರ್ತಕ್ಕಂಥ ಇದರಲ್ಲಿ, ಈ ಧರ್ಮದಲ್ಲಿ ಅನೇಕ ದೊಡ್ಡದಾಗಿರ್ತಕ್ಕಂಥ ಭಾಳ ಗಣ್ಯ ವ್ಯಕ್ತಿಗಳು, ಶ್ರೀಮಂತರು ಅವರೆಲ್ಲ ಇನ್ಕ್ಲೂಡ್ ಆಗಿ ಅವ್ರೇನು ಮಾಡ್ತಾರೆ ಅಂದರೆ, ಎಲ್ಲ ಕ್ರೈಸ್ತರನ್ನ ಹೇಗಾದರೂ ಮಾಡಿ ಇದಕ್ಕೆ ಸೇರಿಸಬೇಕೆಂಬುದಾಗಲಿ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವ್ರೇನು ಮಾಡ್ತಾ ಇದ್ದಾರೆ, ಹಣದಾಸೆಯನ್ನು ತೋರಿಸ್ತಾ ಇದ್ದಾರೆ. ಬ್ರದರ್ ಫಾಸ್ಟರ್, ಯು ಆರ್ ಡೂಯಿಂಗ್ ಎ ವೆರಿ ಗುಡ್ ಮಿನಿಸ್ಟ್ರಿ, ಸೊ ಬಟ್ ಯು ಡೋಂಟ್ ಹ್ಯಾವ್ ಅ ಚರ್ಚ್, ಡೋಂಟ್ ವರಿ, ವಿ ವಿಲ್ ಹೆಲ್ಪ್ ಯು ಅಂತೇಳಿ ಅವ್ರೇನು ಮಾಡ್ತಾರೆ, ನೀವು ನಮ್ಗೆ ಏನು ಕೊಡಬೇಡಿ ಅಂತೇಳಿ ಫಸ್ಟ್ ಏನು ಮಾಡ್ತಾರೆ, ನಮಗೆ ಹಣಕಾಸಿನ ವಿಚಾರದಲ್ಲಿ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ. ಆಗ ನಮ್ಮಿಂದ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ ಅವ್ರು ಕೇಳ್ತಾರೆ. ಈ ರೀತಿಯಾಗಿ ಅವರು ನಮಗೆ ಹೆಲ್ಪ್ ಮಾಡೋದಕ್ಕೆ ಬಂದಾಗ ಚರ್ಚ್ ಕಟ್ಕೊಡ್ತಾರೆ, ಬಿಲ್ಡಿಂಗ್ ಕಟ್ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಇಂಡೈರೆಕ್ಟ್ ಆಗಿ ನಮ್ಮನ್ನು ಅವ್ರೇನು ಮಾಡ್ತಾರೆ, ರೂಲಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ನಾವೇನಾದರೂ ಅವ್ರಿಗೆ ಅಗೇನ್ಸ್ಟ್ ಆಗಿ ಮಾತಾಡುವಾಗ ಏನು ಮಾಡ್ತಾರೆ, ಇದೆಲ್ಲ ನಾನು ಸ್ಪಾನ್ಸರ್ ಮಾಡಿದ್ದು, ಇದೆಲ್ಲ ನನ್ನ ಕಂಟ್ರೋಲ್ ಇರೋದು, ಯು ಗೆಟ್ ಔಟ್ ಅಂತೇಳಿ ನಮ್ಮನ್ನು ಒದ್ದು ಹೊರಗಡೆ ಹಾಕ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಇಂಡೈರೆಕ್ಟಾಗಿ ನಡೀತಾ ಇದೆ ಪ್ರಿಯ ದೇವ್ರ ಮಕ್ಕಳೇ. ನಾವು ಹಾಗಾಗಿ ಭಾಳ ಎಚ್ಚರಿಕೆ ಉಳ್ಳವರಾಗಿರಬೇಕು. ನಂಬರ್ 38 ರಷ್ಯನ್ ಥ್ರೆಟ್ ಟು ಇಸ್ರಾಯಲ್, ರಷ್ಯಾ. ಆ್ಯಂಡ್ ನಂಬರ್ 39 ಅರಬ್ ಥ್ರೆಟ್ ಟು ಇಸ್ರಾಯಲ್. ಇವತ್ತು ರಷ್ಯಾ ಮತ್ತು ಅರಬ್ ಕಂಟ್ರಿಗಳೇನು ಮಾಡ್ತಿದ್ದಾರೆ, ಇಸ್ರಾಯಲ್ ದೇಶಕ್ಕೆ ಬೆದರಿಕೆಗಳನ್ನು ಹಾಕ್ತಾ ಇದೆ. ನಂಬರ್ 40 is denial of creation by God. So people, what they believe, okay, what they say, what they deny is this world is created by itself. ಓಕೆ, ಸೊ ಸೂರ್ಯನ ಒಂದು ಶಾಖದಿಂದ ಉಂಟಾದಂಥ ಒಂದು ಕಾರಣದಿಂದ ಏನಾಗ್ತಂದರೆ, ಇವತ್ತು ಒಂದು ಗ್ರಹಗಳು ಚೆದರು ಹೋಗಿ ಎಲ್ಲ ಒಂದು ಕಡೆ ಬಂದು ಬಿದ್ದೋಯ್ತು. ಅದರಲ್ಲಿ ಒಂದು ಪಾರ್ಟು ಬಂದು ಒಂದು ಕಡೆ ಬಿತ್ತು, ಅದು ಈ ಕಡೆ ಕೋಲ್ಡ್ ಅಲ್ಲ, ಈ ಕಡೆ ಹಾಟ್ ಅಲ್ಲ, ಮಧ್ಯದಲ್ಲಿ ಸಿಕ್ಕಾಕೊಂಡು ಅಲ್ಲಿ ನೀರು ಉತ್ಪತ್ತಿ ಆಯಿತು, ಕೋಲ್ಡ್ ಆಯಿತು, ಅದು ಇದು ಏನೇನೋ ಅನ್ನೆಸೆಸರಿ ಆಗಿರ್ತಕ್ಕಂಥ ಒಂದು ಕಾರ್ಯಗಳನ್ನು ಹೇಳಿ ಏನು ಮಾಡ್ತಾ ಇದ್ದಾರೆ ಅವರು, ಈ ಭೂಮಿ ತಾನಾಗ್ತಾನೆ ಉತ್ಪತ್ತಿ ಆಯಿತು. ನೋಬಡಿ ಕ್ರಿಯೇಟೆಡ್ ದಿಸ್ ವರ್ಲ್ಡ್, ಸೊ ದೆರ್ ಇಸ್ ನೋ ಗಾಡ್, ಗಾಡ್ ಇಸ್ ಡೆಡ್ ಎಂಬುದಾಗಿ ಹೇಳ್ತಕ್ಕಂಥ ಒಂದು ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಡಿನಯಲ್ ಆಫ್ ಕ್ರಿಯೇಷನ್ ಬೈ ಗಾಡ್. ಸೊ ದಿಸ್ ಕ್ರಿಯೇಷನ್, ದಿಸ್ ವರ್ಲ್ಡ್ ಇಸ್ ಕ್ರಿಯೇಟೆಡ್ ಬೈ whom? Not by God, it is existing ಎಂಬುದಾಗಿ ಅವ್ರು ಹೇಳ್ತಾ ಇರ್ತಕ್ಕಂಥ ಒಂದು ವಾದ. ದೇವರು ಲೋಕವನ್ನು ಸೃಷ್ಟಿಸಿದನು ಎಂಬ ಸತ್ಯವನ್ನು ಅವರು ನಿರಾಕರಣೆ ಮಾಡ್ತಾ ಇದ್ದಾರೆ. ನಂಬರ್ 41 ಔಟ್ ಪೋರಿಂಗ್ ಆಫ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ಒಂದು ಸುರಿಸಲ್ಪಡಬೇಕು. ಹಿಂಗಾರು ಮಳೆ ಇವತ್ತು ಬಹಳ ವೇಗವಾಗಿ ಹಿಂದಿನ ಕಾಲದಲ್ಲಿ ಇದಕ್ಕಿಂತಲೂ ಹೊಸದಾದಂಥ ಕಾರ್ಯಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಇಲ್ಲದೇ ಇರತಕ್ಕಂಥ ಕಾರ್ಯಗಳು ಹೊಸ ಒಡಂಬಡಿಕೆಯಲ್ಲಿ ಬಂತು. ಹೊಸ ಒಡಂಬಡಿಕೆಯಲ್ಲಿ ಇಲ್ಲದಿರ್ತಕ್ಕಂಥ ಕಾರ್ಯಗಳನ್ನು ದೇವರು ಈ ಕೊನೆ ಕಾಲದಲ್ಲಿ ತನ್ನನ್ನು ಹುಡುಕುವಂಥ ಮಕ್ಕಳಿಗೆ ದೇವರು ಏನು ಮಾಡ್ತಿದ್ದಾರೆ, ಸುರಿಸೋದಕ್ಕೆ ಅವರು ಸಿದ್ಧರಾಗಿದ್ದಾರೆ, ರೆಡಿಯಾಗಿದ್ದಾರೆ. ಸೊ ದ ಔಟ್ ಪೋರಿಂಗ್ ಆಫ್ ದ ಹೋಲಿ ಸ್ಪಿರಿಟ್, ದ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್, ದ ಮಿನಿಸ್ಟ್ರಿ, ದ ಅಡ್ಮಿನಿಸ್ಟ್ರೇಟಿವ್. ಹಳೆ ಒಡಂಬಡಿಕೆಯಲ್ಲಿ 5-fold ಮಿನಿಸ್ಟ್ರಿ ಇರಲಿಲ್ಲ. ಆದರೆ ಈ ಒಂದು ಕೊನೆ ಕಾಲದಲ್ಲಿ ಆ ಒಂದು 5-fold ಮಿನಿಸ್ಟ್ರಿ ಕೂಡ ಏನಾಗ್ತಿದ್ರೆ ಅದು ಸ್ಟಾಂಪ್ ಆಗ್ಬಿಡುತ್ತೆ. ಆದರೆ ಅದಕ್ಕಿಂತಲೂ ವ್ಯತ್ಯಾಸವಾಗಿರ್ತಕ್ಕಂಥ ಒಂದು ಸೇವೆಗಳನ್ನು ಇವತ್ತು ತನ್ನ ಮಕ್ಕಳಿಗೆ ದೇವರು ಕೊಡೋದಕ್ಕಾಗಿ ಸಿದ್ಧ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಭಾಳ ಎಚ್ಚರಿಕೆಯುಳ್ಳವರಾಗಿದ್ದು ಆಸಕ್ತಿಯಿಂದ ನಾವು ಅದನ್ನು ಹೊಂದಿಕೊಳ್ಳಬೇಕು. ದೇವರ ಸೇವೆಯನ್ನು ಮಾಡೋದಕ್ಕಾಗಿ ನಾವು ಸಿದ್ಧರಾಗಿರಬೇಕು. ಆಗ ಓಲ್ಡ್ ಟೆಸ್ಟ್ಮೆಂಟ್ ಪೀಪಲ್ ಆಗಿರ್ಬೋದು, ನ್ಯೂ ಟೆಸ್ಟ್ಮೆಂಟ್ ಜನರೇಷನ್ ಆಗಿರ್ಬೋದು, ಅವ್ರು ಯಾರು ಎಕ್ಸ್ಪೀರಿಯನ್ಸ್ ಮಾಡದೇ ಇರ್ತಕ್ಕಂಥ ಬಹಳ ಭಯಂಕರವಾಗಿರ್ತಕ್ಕಂಥ ಒಂದು ಪರಿಶುದ್ಧಾತ್ಮನ ಒಂದು ಮಳೆ, ದ ಔಟ್ ಪೋರಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಅಪಾನ್ ಎವ್ರಿ ಫ್ಲೆಶ್, ಅದು ಎಲ್ಲರ ಮೇಲೆ ಸುರಿಯಲ್ಪಡೋದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಓನ್ಲಿ ಸರ್ಟನ್ ಪೀಪಲ್ ಆರ್ ಎಕ್ಸ್ಪೀರಿಯನ್ಸಿಂಗ್ ದ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಓಕೆ, ದೇ ಕ್ಯಾನ್ ಸ್ಪೀಕ್ ಇನ್ ಟಂಗ್ಸ್, ಓಕೆ, ಪ್ರೊಫೆಸೈ, ಹೀಲಿಂಗ್. So you see, nowadays the ministry is divided like a compartment. Okay, is going in different compartments: prophetic ministry, healing ministry, deliverance ministry, that teaching ministry. Everything is going in different directions. But God will bring everything in order, and everything will go in unity. So that is what we can see in the book of Acts. ಅಪೋಸ್ತಲರ ಕೃತ್ಯಗಳಲ್ಲಿ ನಾವು ಓದುವಾಗ ನೋಡ್ತೇವೆ 5 ವಿಧವಾದಂಥ ಸೇವೆ. ಅಲ್ಲೆಲ್ಲರೂ ಕೂಡ ಅಪೋಸ್ತಲರು, ಸುವಾರ್ತಿಕರು, ಪ್ರವಾದಿಗಳು
ಎಲ್ಲರೂ ಕೂಡ ಏನು ಮಾಡ್ತಾಯಿದ್ರು, ಒಗ್ಗಟ್ಟಾಗಿ ಸೇವೆ ಮಾಡ್ತಾಯಿದ್ರು. ಇವತ್ತು ಒಗ್ಗಟ್ಟಿಲ್ಲ. ಆ ಒಗ್ಗಟ್ಟನ್ನು ದೇವರು ನಮಗೆ ಮತ್ತೆ ಕೊಡುವಂಥವರಾಗಿದೆ. ನಂಬರ್ 42 is translation of Bible into many languages. Number 43, preaching of the gospel worldwide. 44, revival of Judaism. Number 45, understanding the Bible prophecy. Number 46, rebuilding of the Jerusalem temple. ಸೊ ಈ ರೀತಿಯಾಗಿ 46 ಸೂಚನೆಗಳನ್ನು ನಾವು ನೋಡೋದಾದರೆ, ಸೊ ಈ 46 ಸೂಚನೆಗಳು ಏನಾಗ್ತದೆ ಅಂದರೆ ನಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥ ಒಂದು ಎಚ್ಚರಿಕೆಯ ಮಾತು ಏನಂತ ನೋಡೋದಾದರೆ, ಸೊ ವಿ ಆರ್ ಅಟ್ ದ ಎಂಡ್ ಟೈಮ್. And one more thing, Jesus Christ is going to come to this world very soon. So by looking at all these things, so these things are mentioned in the Bible. Okay, you can see there are proofs about, okay, in that. Okay, in the coming days I will give you the biblical references for this all these 46 points. Okay, but we need to be very careful about that. And one more thing I want to tell you, are you ready to receive Jesus Christ? Is going to come in the mid-air. ಆತನ ಮಧ್ಯಾಕಾಶದಲ್ಲಿ ಬರುವಾಗ ನಾವು ಆತನನ್ನು ಸಂಧಿಸಲಿಕ್ಕೆ ನಾವು ಸಿದ್ಧರಾಗಿದ್ದೇವಾ ಅನ್ನತಕ್ಕಂಥದ್ದೇ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರವಾಗಿದೆ. ಸೊ ನಾವು ಲೆಟ್ ಅಸ್ ಕಮ್ ಟು ದ ಮೇನ್ ಇಂಪಾರ್ಟೆಂಟ್ ಥಿಂಗ್. ಯೇಸು ಕ್ರಿಸ್ತನು ಯಾವಾಗ ಬರ್ತಾರೆ? ವೆನ್ ಜೀಸಸ್ ಕ್ರೈಸ್ಟ್ ವಿಲ್ ಕಮ್. ಡು ಯು ನೋ ದ ಡೇಟ್? ನೋ. Nobody knows the date. Nobody doesn't know. Even Jesus Christ himself, he said, I too don't know. Only the Father knows. Nor the angels. Nobody knows. ಪ್ರವಾದಿಗಳು ಕೂಡ ಗೊತ್ತಾಗ್ತಲ್ಲ ಯಾವಾಗ ಬರ್ತಾರೆ ಎಂಬುದಾಗಿ. ಡೇಟ್ ಯಾವಾಗ ಬರ್ತಾರಂತ ಗೊತ್ತಿಲ್ಲ. ಆದರೆ ಸತ್ಯವೇದದಲ್ಲಿ ಯೇಸು ಕ್ರಿಸ್ತನು ಇದೇ ಕಾಲದಲ್ಲಿ ಬರ್ತಾರೆ ಅಂತ ಹೇಳೋದಕ್ಕೆ ಒಂದು ಕ್ಲೂ ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ಏನು ಮಾಡಿದ್ದಾರೆ, ನಾನು ಈ ಟೈಮಲ್ಲಿ ಬರ್ತೀನಿ ಅನ್ನೋದಕ್ಕೆ ಒಂದು ಕ್ಲೂ ಕೊಟ್ಟಿದ್ದಾರೆ. ಹೇಗೆ ಅಂತ ನಾವು ಕೇಳ್ತೀವಾ? ಸೊ ನಮಗೆ ಆಶ್ಚರ್ಯ ಆಗ್ಬೋದಲ್ವಾ? ಸೊ ಲೆಟ್ ಅಸ್ ಟರ್ನ್ ಅವರ್ ಬೈಬಲ್ಸ್ ಟು ಬುಕ್ ಆಫ್ ಮಾರ್ಕ್, ಗಾಸ್ಪಲ್ ಅಕಾರ್ಡಿಂಗ್ ಟು ಮಾರ್ಕ್. Gospel according to Mark chapter 13. It is so interesting, you know. Gospel according to Mark chapter 13 verse 34 and 35. So let me read it for you. ಒಬ್ಬ ಮನುಷ್ಯನು ತನ್ನ ಮನೆಯನ್ನು ಬಿಟ್ಟು ಬೇರೊಂದು ದೇಶಕ್ಕೆ ಹೋಗುವಾಗ ತನ್ನ ಆಳುಗಳಿಗೆ ಮನೆ ಆಡಳಿತವನ್ನು ಒಪ್ಪಿಸಿಕೊಟ್ಟು ಒಬ್ಬೊಬ್ಬನಿಗೆ ಅವನವನ ಕೆಲಸವನ್ನು ನೇಮಿಸಿ ಬಾಗಿಲು ಕಾಯುವವನನ್ನು ಕರೆದು, ನೀನು ಎಚ್ಚರವಾಗಿರಬೇಕೆಂದು ಅಪ್ಪಣೆ ಕೊಡುವ ಪ್ರಕಾರ ನಾನು ನಿಮಗೆ ಅಪ್ಪಣೆ ಕೊಡುತ್ತೇನೆ. ಮನೆ ಯಜಮಾನನು ಸಂಜೆಯಲ್ಲೋ ಸರಹೊತ್ತಿನಲ್ಲೋ ಕೋಳಿ ಕೂಗುವಾಗಲೋ ಮುಂಜಾನೆಯಲ್ಲೋ ಯಾವಾಗ ಬರುತ್ತಾನೋ ನಿಮಗೆ ಗೊತ್ತಿಲ್ಲದ ಕಾರಣ ಎಚ್ಚರವಾಗಿರ್ರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ಕೊಡುತ್ತೆ. ಯೇಸು ಸ್ವಾಮಿನೇ ಕ್ಲೂ ಕೊಟ್ಟಿದ್ದಾರೆ. ನಾನು ಈ 4 ಕಾಲಗಳಲ್ಲಿ ಬರ್ತೇನೆ. ಮುಂಜಾನೆಯಲ್ಲಿ ಬರ್ಬೋದು, ಸಾಯಂಕಾಲದಲ್ಲಿ ಬರ್ಬೋದು, ಮಾತ್ರವಲ್ಲ ಮಧ್ಯರಾತ್ರಿ, ಮುಂಜಾನೆ, ಸಂಜೆ, ಸರ್ವೊತ್ತಿನಲ್ಲೋ ಅಂದರೆ ಮಧ್ಯರಾತ್ರಿಯಲ್ಲೋ, ಕೊನೆಯದಾಗಿ ಕೋಳಿ ಕೂಗುವ ಹೊತ್ತಿನಲ್ಲೋ ಯಾವಾಗ ಬೇಕಾದ್ರೂ ಬರ್ಬೋದು. ಬಟ್ ಒಟ್ಟಿನಲ್ಲಿ ಈ 4 ಕಾಲಗಳಲ್ಲೇ ಯೇಸು ಸ್ವಾಮಿ ಬರ್ತಾರೆ. ಅದು ಬಿಟ್ಟು ಬೇರೆ ಯಾವ ಕಾಲದಲ್ಲೂ ಕೂಡ ಆತನು ಬರಲ್ಲ. ಅಂದರೆ ನಮಗೆ ಡೇಟ್ ಗೊತ್ತಿಲ್ಲದಿರ್ಬೋದು, ನಮಗೆ ಟೈಮಿಂಗ್ಸ್ ಗೊತ್ತಿಲ್ಲದಿರ್ಬೋದು, ನಮಗೆ ಇಯರ್ ಗೊತ್ತಿಲ್ಲದಿರ್ಬೋದು, ಆದರೆ ಕಂಪಲ್ಸರಿಯಾಗಿ ಒಂದು ಕ್ಲೂ ಕೊಟ್ಟಿದ್ದಾರಲ್ವ, ಈ ಟೈಮಲ್ಲೇ ನಾನು ಬರ್ತೀನಿ, ಸೊ ನೀವು ರೆಡಿ ಆಗಿರ್ರಿ ಎಂಬುದಾಗಿ ಹೇಳಿದ್ದಾರೆ. ಮುಂಜಾನೆ ರೆಡಿ ಆಗಿರಬೇಕು, ಸಾಯಂಕಾಲ ರೆಡಿ ಆಗಿರಬೇಕು, ಸರ್ವೊತ್ತಿನಲ್ಲೂ ನಾವು ರೆಡಿ ಆಗಿರಬೇಕು. ಮಾತ್ರವಲ್ಲ, ಸರ್ವೊತ್ತು ಅಂದರೆ ಮಧ್ಯರಾತ್ರಿ, ಬಿಫೋರ್ ಗೋಯಿಂಗ್ ಟು ಬೆಡ್, ಆ್ಯಂಡ್ ಕೋಳಿ ಕೂಗೋ ಹೊತ್ತಿನಲ್ಲಿ ಅವಾಗ ಬರ್ಬೋದು. ಒಟ್ಟಿನಲ್ಲಿ ಈ 4 ಟೈಮ್ ಬಿಟ್ಟರೆ ಬೇರೆ ಯಾವ ಟೈಮಲ್ಲಿ ಏಸಪ್ಪ ಬರಲ್ಲ, ಕನ್ಫರ್ಮ್. ಹಾಗಿರುವಾಗ ಈ 4 ಕಾಲಗಳಲ್ಲಿ ನಾವೇನು ಮಾಡಬೇಕು, ಹೇಗೆ ನಾವು ನಡ್ಕೊಳ್ಬೇಕು, ಏನು ಮಾಡಿದ್ರೆ ನಾವು ಯೇಸುಸ್ವಾಮಿ ಬರುವಾಗ ನಾವು ದೇವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಎಂಬುದಾಗಿ ನಾವು ತಿಳ್ಕೊಳ್ಳೋಣ. ಸೊ ನಮ್ಮ ತಂದೆ ತಾಯಿಗಳು ನಾವು ಕಲಿತಂಥ ಒಂದು ಸಭೆಗಳಲ್ಲಿ ನಾವು ಹೋಗಿ ನಮ್ಮ ತಂದೆ ತಾಯಿ ವಿಶ್ವಾಸಿಗಳಾಗಿದ್ದಂಥ ಒಂದು ಸಂದರ್ಭದಲ್ಲಿ ಘನಸೇವಕರಾಗಿರ್ತಕ್ಕಂಥ ರೆವರೆಂಡ್ ಎಂ ಮ್ಯಾಥ್ಯೂ ಪಾಸ್ಟ್ರಯ್ಯ ಅವರ ಚರ್ಚಲ್ಲಿ ಬೆಥೆಸ್ದಾ ನಮ್ಹಮ್ ಚರ್ಚ್ ಎಂಬುದಾಗಿ ಒಂದು ಚರ್ಚಿಗೆ ನಾವು ಹೋಗ್ತಾ ಇದ್ವಿ. ಆಗ ನಾವೆಲ್ಲ ಚಿಕ್ಕ ಮಕ್ಕಳು. ಸೊ ಆ ಚಿಕ್ಕ ಮಕ್ಕಳಾಗಿದ್ದಾಗ ನಾವು ಆ ಚರ್ಚಿಗೆ ಹೋಗ್ತಾ ಇದ್ವಿ. ದೇವರು ನಮ್ಮನ್ನು ಆ ಸಭೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಸೇವೆ ಮಾಡ್ತಾ ಇಲ್ಲ, ಚರ್ಚ್ ಎಲ್ಡರ್ ಆಗಿದೆ ನಮ್ಮ ಡ್ಯಾಡಿ. ಅಲ್ಲಿಂದ ದೇವರು ನಮ್ಮ ತಂದೆಗೆ ದರ್ಶನ ಕೊಟ್ಟ ಮೇಲೆ ನಾವು ಅವರಿಂದ ಪರ್ಮಿಷನ್ ತೊಗೊಂಡು ನಾವೇನು ಮಾಡಿದ್ವಿ, ಹೊರಗಡೆ ಬಂದು ನಾವು ದೊಡ್ಡಬಳ್ಳಾಪುರದಲ್ಲಿ ಹಳ್ಳಿನಲ್ಲಿ ಸೇವೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಆಗ ದೇವರು ಕೊಟ್ಟಂಥ ಒಂದು ದರ್ಶನ, ಮಗನೇ ನೀನು ಕತ್ತಲಲ್ಲಿ ನನ್ನ ವಾಕ್ಯವನ್ನು ತೆಗೆದು ಸಾರಬೇಕೆಂಬುದಾಗಿ ಯೇಸು ಕ್ರಿಸ್ತನು ತನ್ನ ತಂದೆಗೆ ದರ್ಶನ ಕೊಟ್ಟರು. 4 ಸಾರಿ ಆ ದರ್ಶನವನ್ನು ನಮ್ಮ ತಂದೆ ಹೊಂದಿಕೊಂಡ್ರು. ಅದರಲ್ಲಿ 1 ಸಾರಿ ನಮ್ಮ ಸೇವಕರಾಗಿರ್ತಕ್ಕಂಥ ಮ್ಯಾಥ್ಯೂ ಪಾಸ್ಟ್ರಯ್ಯ ಅವರು, ಮ್ಯಾಥ್ಯೂ
ಮತ್ತು ನಮ್ಮ ಕಾಲೇಜಲ್ಲಿ ಟೀಚ್ ಮಾಡಿದಂಥ ರೆವರೆಂಡ್ ಎಂ ಡ್ಯಾನಿಯಲ್ ಡಿಸ್ಕರ್ ಸರ್ ಅವರ ತಂದೆಯವರು ಆಗಿರ್ತಕ್ಕಂಥ ರೆವರೆಂಡ್ ಮೇಷನ್ ಅಯ್ಯನವರು ಒಂದು ಸರಿ ದರ್ಶನದಲ್ಲಿ ಬಂದು ದೇವರು ಅವ್ರ ಮೂಲಕವಾಗಿ ಮಾತನಾಡಿ ಈ ಸಭೆಯನ್ನು ಸತ್ಯರಾಜ್ ನಡೆಸಬೇಕು ಎಂಬುದಾಗಿ ಹೇಳಿ ನಮ್ಮ ತಂದೆಯ ಕೈಯಲ್ಲಿ ಆ ಒಂದು ಜವಾಬ್ದಾರಿಯನ್ನು ಕೊಡೋದನ್ನು ನಮ್ಮ ತಂದೆ ದರ್ಶನದಲ್ಲಿ ನೋಡಿದ್ರು. ಹಾಗಾಗಿ ಈ ರೀತಿಯಲ್ಲಿ 4 ಸಾರಿ ದೇವರಿಂದ ಕರೆಯುವಿಕೆ ಹೊಂದಿಕೊಂಡು ನಾವು ಅಲ್ಲಿಂದ ಹೊರಗಡೆ ಬಂದು 94ನೇ ಇಸ್ವಿನಲ್ಲಿ ದೊಡ್ಡಬಳ್ಳಾಪುರದಲ್ಲಿರ್ತಕ್ಕಂಥ ಚಿಕ್ಕ ತುಮಕೂರು ಅನ್ನತಕ್ಕಂಥ ಒಂದು ಗ್ರಾಮದಲ್ಲಿ ಸೇವೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಅಲ್ಲಿದ್ದಾಗಲೂ ಕೂಡ ಅಲ್ಲಿಂದ ಪ್ರಾರಂಭವಾದಂಥದ್ದು. ಅದಕ್ಕೆ ಮುಂಚೆ ನಾವು ಬೆಂಗಳೂರಿನಲ್ಲಿರ್ತಕ್ಕಂಥ ಶಿವಾಜಿನಗರದಲ್ಲಿರ್ತಕ್ಕಂಥ ಗಾಸ್ಪಲ್ ಪ್ರೇಯರ್ ಹಾಲ್ ಎಂಬುದಾಗಿ. ಆ ಗಾಸ್ಪಲ್ ಪ್ರೇಯರ್ ಹಾಲಲ್ಲಿ ನಾವು ನಮ್ಮಮ್ಮ ಫಸ್ಟ್ ಅಲ್ಲಿಗೆ ಹೋದಾಗ ದೇವರು ನಮ್ಮ ಅಮ್ಮನಿಗೆ ಬಿಡುಗಡೆಯನ್ನು ಕೊಟ್ಟರು. ಪಾಸ್ಟರ್ ರೆವರೆಂಡ್ ಸ್ಟೀಫನ್ ಅಯ್ಯ ಅವರು ನಮಗೋಸ್ಕರವಾಗಿ ನಮ್ಮ ಅಮ್ಮಗೋಸ್ಕರ ಪ್ರಾರ್ಥನೆ ಮಾಡಿದ್ರು. ಅಲ್ಲಿಂದ ಬಿಡುಗಡೆ ಹೊಂದ್ಕೊಂಡು ನಾವು ಹೊರಗಡೆ ಬಂದ್ವಿ. ಅಲ್ಲಿ ನಾವು ಸ್ವಲ್ಪ ದಿನಗಳ ಕಾಲ ಹೋಗ್ತಾ ಇದ್ವಿ. ಅನಂತರವಾಗಿ ನಮ್ಮ ಮ್ಯಾಥ್ಯೂ ಪಾಸ್ಟರ್ ಅವರು ಬೈಬಲ್ ಕಾಲೇಜ್ ಮುಗಿಸ್ಕೊಂಡು ಬಂದು ಸೇವೆ ಮಾಡೋದಕ್ಕೆ ಪ್ರಾರಂಭವಾದಾಗ ಕನ್ನಡ ಮಾತನಾಡ್ತಕ್ಕಂಥ ಕಾಂಗ್ರಿಗೇಷನ್ನ ಅವರೆಲ್ಲ ಏನು ಮಾಡಿದ್ರೆ ನೀವು ಇಲ್ಲಿ ಹೋಗಿ ಅಂತೇಳಿ ನಮ್ಮನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಹಾಗಾಗಿ ನಾವೆಲ್ಲ ಒಂದೇ ಕಮ್ಯುನಿಟಿ, ಒಂದೇ ಒಂದು ಕುಟುಂಬಕ್ಕೆ ನಾವು ಸೇರಿದವರು. ಅಲ್ಲಿ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದರೆ ಅಲ್ಲಿ ನಾವು ಕಲ್ತ್ಕೊಂಡಂಥ ವಿಚಾರಗಳೇನೆಂದರೆ ನಮ್ಮ ತಾಯಿಯವರು ಪ್ರಾರ್ಥನೆ ಮಾಡಬೇಕಾದ್ರೆ ಏಸಪ್ಪ ಒಂದು ವೇಳೆ ಈ ರಾತ್ರಿ ನೀವು ಬರೋದು ನಿಶ್ಚಿತವಾಗಿದ್ದರೆ ನಮ್ಮನ್ನು ಮರೀದಿರೆ ಏನು ಮಾಡಿರಿ, ನಮ್ಮನ್ನು ನೆನೆಸ್ಕೊಂಡು ನಮ್ಮನ್ನು ಕರ್ಕೊಂಡು ಹೋಗ್ರಿ ನಿಮ್ಮ ಜೊತೆ. ಯಾಕೆಂದರೆ ನೀವು ಬರೋದು ಗೊತ್ತಿಲ್ಲದೆ ನಾವು ನಿದ್ದೆ ಮಾಡಿ ಮಲಗಿಬಿಟ್ಟಿರ್ತೀವಿ, ನಮ್ಮನ್ನು ಮರಿಬೇಡ್ರಿ, ನಮ್ಮನ್ನು ಕರ್ಕೊಂಡು ಹೋಗ್ರಿ ಎಂಬುದಾಗಿ ಅವ್ರೇನು ಮಾಡ್ತಿದ್ರು, ಪ್ರಾರ್ಥನೆ ಮಾಡ್ತಾಯಿದ್ರು. ಇದು ಆದಿ ಕಾಲದಿಂದಲೂ ಕೂಡ ನಡ್ಕೊಂಡು ಬಂದಿರತಕ್ಕಂಥ ಒಂದು ಕಾರ್ಯ. ನಾವು ನಮಗೆ ಕಲಿಸ್ಕೊಟ್ಟಂಥ ಸೇವಕರುಗಳಾಗಿರ್ಬೋದು, ಅವರು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಈ ರೀತಿ ಪ್ರಾಕ್ಟೀಸ್ ಮಾಡಿ ಬಂದಂಥ ಒಂದು ವಿಚಾರ. ಇದು ಕೇವಲ ಬಾಯಿ ಮಾತಲ್ಲ, ಬಟ್ ಹೃದಯದಲ್ಲಿರ್ತಕ್ಕಂಥ ನಂಬಿಕೆ, ಎದುರು ನೋಡುವಿಕೆ. ಸ್ವಾಮಿ ಯಾವಾಗ ಬರ್ತಾರೋ ಗೊತ್ತಿಲ್ಲ, ಬರೋವಾಗ ನಾವು ಎತ್ತಲ್ಪಡ್ಬೇಕನ್ನತಕ್ಕಂಥ ಒಂದು ನಿರೀಕ್ಷೆ, ಎತ್ತಲ್ಪಡ್ಬೇಕಂತ ಒಂದು ಹಂಬಲ, ಯೇಸು ಕ್ರಿಸ್ತನೊಟ್ಟಿಗೆ ನಾವಿರಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ. ಆದರೆ ನಾನು ಅದನ್ನು ಯೋಚನೆ ಮಾಡಿ ನಾವು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಬಟ್ ವಾಕ್ಯನ ಓದುವಾಗ ದೇವರು ವಾಕ್ಯದ ಮೂಲಕವಾಗಿ ನಮ್ಮ ಒಟ್ಟಿಗೆ ಮಾತನಾಡೋದಕ್ಕೆ ಶುರು ಮಾಡಿದ್ರು. ನಾನು ಈ 4 ಕಾಲಗಳಲ್ಲಿ ಬರ್ತೀನಿ, 4 ಕಾಲಗಳಲ್ಲಿ ಯಾವುದಾದ್ರೂ ಒಂದು ಕಾಲದಲ್ಲಿ ಬರ್ತೀನಿ. ಅದು ಬೆಳಗ್ಗೆ ಹೊತ್ತಾಗಿರ್ಬೋದು, ಸಾಯಂಕಾಲ ಆಗಿರ್ಬೋದು, ಮಧ್ಯರಾತ್ರಿ ಆಗಿರ್ಬೋದು, ಕೋಳಿ ಕೂಗುವಾಗ ಆಗಿರ್ಬೋದು, ಯಾವಾಗ ಬೇಕಾದ್ರೂ ನಾನು ಬರ್ಬೋದು. ಬಟ್ ಯು ಶುಡ್ ಬಿ ರೆಡಿ. ಏನು ಹೇಗೆಂತ ನಾವು ಅದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಸತ್ಯವೇದದಲ್ಲಿ ಮುಂಜಾನೆಯಲ್ಲಿ ನಾನು ಬರ್ಬೋದು ಎಂಬುದಾಗಿ, ಮುಂಜಾನೆಯಲ್ಲಿ ಬರ್ತಾನೋ ಅಂತ ಗೊತ್ತಿಲ್ಲ. ಮುಂಜಾನೆಯಲ್ಲಿ ಏನಾಗ್ತಾಯಿತ್ತು ಅಂದರೆ, ಸತ್ಯವೇದಲ್ಲಿ ನಾವು ನೋಡ್ತೇವೆ, ಯೋಬನ ಒಂದು ಪುಸ್ತಕವನ್ನು ನಾವು ಆಳವಾಗಿ ನಾವು ಅಧ್ಯಯನ ಮಾಡುವಾಗ, ಯೋಬನು ಮುಂಜಾನೆ ಎದ್ದು ತನ್ನ ಮಕ್ಕಳನ್ನು ಕರೆಸಿ ಅವರನ್ನು ಶುದ್ಧೀಕರಿಸಿ ಅವರ ಹೆಸರಿಗೆ ತಕ್ಕಂತೆ ಹೋಮಗಳನ್ನು ಸಮರ್ಪಿಸಿ ದೇವರ ಸಮ್ಮುಖದಲ್ಲಿ ಅವರಿಗಾಗಿ ಪಾಪ ಪರಿಹಾರವನ್ನು ಮಾಡ್ತಾ ಇದ್ದ. ಯೋಬನು, ಭಕ್ತನಾಗಿರ್ತಕ್ಕಂಥ ಯೋಬನು ತನ್ನ ಮಕ್ಕಳು ದೇವರನ್ನು ದೂಷಿಸಿ ಪಾಪ ಮಾಡಿರ್ಬೋದು ಎಂಬುದಾಗಿ ಹೇಳಿ ಬೆಳಗ್ಗೆ ಎದ್ದು ಮುಂಜಾನೆಯಲ್ಲಿ ತನ್ನ ಮಕ್ಕಳಿಗೋಸ್ಕರವಾಗಿ ಯಜ್ಞಗಳನ್ನು ಸಮರ್ಪಿಸಿ ಪ್ರಾರ್ಥನೆಯೊಟ್ಟಿಗೆ ದೇವರ ಸಮ್ಮುಖದಲ್ಲಿ ಪಾಪ ಪರಿಹಾರವನ್ನು ಹೊಂದಿಕೊಂಡು ಆತನೇನು ಮಾಡ್ದ, ತನ್ನ ಒಂದು ಸಿದ್ಧನಾಗ್ತಾ ಇದ್ದ. ಇವತ್ತು ದೇವರು ನಮಗೆ ಹೇಳ್ಕೊಡ್ತಕ್ಕಂಥ ವಿಚಾರ ಎಂದರೆ, ಮುಂಜಾನೆ ಅನ್ನತಕ್ಕಂಥದ್ದು ದೇವರ ಕೃಪೆಯನ್ನು ಹೊಂದಿಕೊಳ್ಳತಕ್ಕಂಥ ಕಾಲ. ಇವತ್ತು ಲೋಕದಲ್ಲಿ ನೋಡ್ರಿ, ಹಿಂದೆಂದಿಗಿಂತಲೂ ಹೆಚ್ಚಾದಂಥ ರೀತಿಯಲ್ಲಿ ಕೊಲೆ, ವ್ಯಭಿಚಾರ, ಮಾಟ, ಮಂತ್ರ, ಹಗೆತನ, ಇವತ್ತು ದ್ವೇಷ ಅನ್ನತಕ್ಕಂಥದ್ದು, ಅನ್ಯಾಯ, ಅಕ್ರಮ ನಾವು ನೋಡಿದ ಹಾಗೆ ಇವತ್ತು ಅಧರ್ಮ ಹೆಚ್ಚಾಗಿ ಹೋಗ್ತಾ ಇದೆ. ಈ ಅಧರ್ಮ ತುಂಬಿರ್ತಕ್ಕಂಥ ಲೋಕದಲ್ಲಿ ನಾವು ಕಾಲಿಡೋದಕ್ಕೆ ಮುಂಚೆ ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ಆತನ ಕೃಪೆಯನ್ನು ಹೊಂದಿಕೊಂಡು ನಾವು ಹೊರಗಡೆ ಕಾಲಿಡಬೇಕು. ಆಗ ಮಾತ್ರ ನಾವು ಸುರಕ್ಷಿತವಾಗಿರೋದಕ್ಕೆ ಸಾಧ್ಯ. ಆಗ ಈ ಮುಂಜಾನೆ ಸಮಯ ಅನ್ನತಕ್ಕಂಥದ್ದು ನಮ್ಮನ್ನು ನಾವೇ ಸಜೀವ ಯಜ್ಞವಾಗಿ ದೇವರ ಸಮ್ಮುಖದಲ್ಲಿ ನಮ್ಮನ್ನು ಬಲಿಯಾಗಿ ನಾವು ಸಮರ್ಪಿಸಿಕೊಳ್ಬೇಕು. ನಮ್ಮ ಜೀವಿತವನ್ನು ದೇವರ ಮುಂದೆ ಕ್ರಮಪಡಿಸಿಕೊಂಡು ಯಜ್ಞ ವೇದಿ ಮೇಲೆ ನಮ್ಮನ್ನು ನಾವು ಇಟ್ಟು, ದೇವರೇ ಅಪ್ಪ ನಿನ್ನ ಮುಂದೆ ನಾವು ಬರ್ತಾ ಇದ್ದೇನೆ ಸ್ವಾಮಿ, ನನ್ನನ್ನು ನಾನು ತಗ್ಗಿಸ್ಕೊಳ್ತಾ ಇದ್ದೇನೆ, ನಿನಗೆ ಇಷ್ಟ ಇಲ್ಲದಿರತಕ್ಕಂಥ ಕಾರ್ಯಗಳನ್ನು ನನ್ನಿಂದ ತೆಗೆದುಹಾಕು ಎಂಬುದಾಗಿ ಹೇಳಿ ನಾವು ಒಪ್ಪಿಸಿಕೊಟ್ಟು ನಮ್ಮನ್ನು ಬಲಿಯಾಗಿ ಸಮರ್ಪಣೆ ಮಾಡಿಕೊಂಡು ನಮ್ಮ ಮುಂದೆ ಹೋಗಬೇಕಾಗಿರ್ತಕ್ಕಂಥ ಒಂದು ಕಾಲ ಮುಂಜಾನೆಯ ಕಾಲ. ಈ ರೀತಿಯಾಗಿ ನಾವು ಮುಂಜಾನೆಯಲ್ಲಿ ಎದ್ದು ದೇವರ ಸಮ್ಮುಖದಲ್ಲಿ ಕಾದಿದ್ದು ಆತನ ಕೃಪೆಯನ್ನು ಹೊಂದಿಕೊಂಡು ನಮ್ಮನ್ನು ನಾವು ತಗ್ಗಿಸಿಕೊಂಡು ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಪಶ್ಚಾತ್ತಾಪದ ಹೃದಯದೊಟ್ಟಿಗೆ ಪರಿಶುದ್ಧರಾಗಿ ಬಾಳೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋದಾದರೆ ಖಂಡಿತವಾಗಿ ಯೇಸುಸ್ವಾಮಿ ಬರುವಾಗ ನಾವು ಎತ್ತಲ್ಪಡ್ತೇವೆ. ಹಲ್ಲೆಲೂಯಾ. ನೆಕ್ಸ್ಟ್ ಸಾಯಂಕಾಲದಲ್ಲಿ ಏನು ನಡೀತು, ಏನು ಮಾಡ್ತಾ ಇದ್ರು, ಹೆಂಗೆ ಸಾಯಂಕಾಲ ನಾವು ಹೇಗೆ ರೆಡಿಯಾಗಿರ್ಬೇಕಂದ್ರೆ, ಸತ್ಯವೇದದಲ್ಲಿ ನೋಡ್ತೇವೆ, ಈಸಾಕನು ಸಾಯಂಕಾಲದಲ್ಲಿ ಸಂಜೆ ಹೊತ್ತಿನಲ್ಲಿ ಅಡವಿಗೆ ಹೋಗಿ ಧ್ಯಾನ ಮಾಡ್ತಾ ಇದೆ ಎಂಬುದಾಗಿ.
ಆಗ ಇವತ್ತು ನಮಗೆ ದೇವರ ವಾಕ್ಯ ಏನು ಹೇಳ್ಕೊಡುತ್ತಂದರೆ, ನಾವು ಸಾಯಂಕಾಲದ ಹೊತ್ತಿನಲ್ಲಿ ಸ್ನ್ಯಾಕ್ಸ್ ತಿನ್ನುವಂಥ ಟೈಮ್ನಲ್ಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದಲ್ಲ, ಊರು ಕಥೆಗಳನ್ನು ಹೇಳ್ಕೊಂಡು ಹರಟೆ ಹೊಡೆಯೋದಲ್ಲ, ಬದಲಾಗಿ ನಾವು ಧ್ಯಾನ ಮಾಡುವಂಥವ್ರಾಗಿರಬೇಕು. ಏನನ್ನು ಕುರಿತಾಗಿ ಧ್ಯಾನ ಮಾಡಬೇಕು? ಪರಿಶುದ್ಧ ಆತ್ಮನ ಕುರಿತಾಗಿ ಧ್ಯಾನ ಮಾಡಬೇಕು, ತಂದೆಯಾದ ದೇವರ ಕುರಿತಾಗಿ ಧ್ಯಾನ ಮಾಡಬೇಕು, ಯೇಸು ಕ್ರಿಸ್ತನ ಕುರಿತಾಗಿ ಧ್ಯಾನ ಮಾಡಬೇಕು, ನಮ್ಮ ಒಂದು ದೇವರ ವಾಕ್ಯಗಳ ಕುರಿತಾಗಿ ನಾವು ಧ್ಯಾನ ಮಾಡಬೇಕು. ಈ ರೀತಿಯಾಗಿ ಧ್ಯಾನ ಮಾಡಿ ನನ್ನ ಜೀವನ ಯಾವ ರೀತಿ ಇದೆ, ನನ್ನ ಜೀವನ ವಾಕ್ಯದ ಪ್ರಕಾರ ಹೋಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ನಾವೇನು ಮಾಡಬೇಕು? ಆಲೋಚನೆ ಮಾಡಬೇಕು, ಮಾಡಿಕೊಂಡು ಧ್ಯಾನ ಮಾಡಬೇಕು. ವಿ ಶುಡ್ ಮೆಡಿಟೇಟ್. ನಾವು ಮೆಡಿಟೇಟಿವ್ ಮಾಡುವಾಗ ಏನಾಗುತ್ತೆ, ಅಲ್ಲಿ ನಮ್ಮ ಜೀವಿತ ವಾಕ್ಯದ ಪ್ರಕಾರ ಇದೆಯಾ ಇಲ್ವಾ ಅನ್ನತಕ್ಕಂಥ ಕಾರ್ಯಗಳನ್ನು ನಾವು ಗಮನಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ಈ ರೀತಿ ನಮ್ಮನ್ನು ನಾವು ಕ್ರಮಪಡಿಸ್ಕೊಂಡು ಸಾಯಂಕಾಲದಲ್ಲಿ ಧ್ಯಾನ ಮಾಡ್ತಾ ನಾವು ದೇವರ ಸಮ್ಮುಖದಲ್ಲಿ ಕಾದಿರೋದಾದರೆ, ಸಾಯಂಕಾಲ ಒಂದು ವೇಳೆ ಸ್ವಾಮಿ ಬರ್ತಾರಂದರೆ ನಾವು ಖಂಡಿತವಾಗಿ ತಲುಪಡುತ್ತೇವೆ. ಹಲ್ಲೆಲೂಯಾ. ಸೊ ನೆಕ್ಸ್ಟು ಸರ್ವೊತ್ತಿನಲ್ಲೂ, ಸಾಯಂಕಾಲ ಆಯ್ತು, ಈಗ ಸರ್ವೊತ್ತು ಅಂತ ಆಡು ಭಾಷೆಯಲ್ಲಿ ನಾವು ಮಾತಾಡ್ತೇವೆ. ಆದರೆ ಸರ್ವೊತ್ತು ಅಂತ ಹೇಳೋದಂದರೆ ಮಿಡ್ ನೈಟ್ ಎಂಬುದಾಗಿ ನಾವು ನೋಡ್ತೇವೆ. ಮಿಡ್ ನೈಟ್ ಅಂದರೆ ಮಧ್ಯರಾತ್ರಿ ಅಂತ ಹೇಳ್ತಾರೆ. ರೈಟ್, ಎಕ್ಸಾಕ್ಟ್ಲಿ ಮಧ್ಯರಾತ್ರಿ ಎಲ್ಲ ಅದನ್ನೇನು ಮಾಡ್ಬೋದು, ಬರ್ಬೋದು. ಮಧ್ಯರಾತ್ರಿ ಅಂತ ಹೇಳೋದಾದರೆ ನಾವು ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾವು ಮಲಗೋದಕ್ಕೆ ಹೋಗುವಂಥ ಸಂದರ್ಭ, ಸಮಯ ಎಲ್ಲ ಮುಗಿಸ್ತೀವಿ, ಎಲ್ಲ ಊಟ ಗೀಟ ಎಲ್ಲ ಮಾಡಿ ಪಾತ್ರೆ ಗೀತೆಲ್ಲ ತೊಳೆ ಎಲ್ಲ ರೆಡಿ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ಮಲ್ಕೊಳ್ಳೋಕೆ ಹೋಗುವಂಥ ಟೈಮು ಯಾವುದು? ಮಿಡ್ ನೈಟ್, ಈವ್ನಿಂಗ್ ನೈಟಲ್ಲಿ ನಾವು ಮಲ್ಕೊಳ್ಳೋಕೆ ಹೋಗ್ತೀವಿ. 11 ಗಂಟೆ 12 ಗಂಟೆ ಆಗಿರ್ಬೋದು ಯಾವಾಗ. ಈ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ನೋಡೋದಾದರೆ, ಸತ್ಯವೇದದಲ್ಲಿ ನೆಹೆಮ್ಯ ಎಂಬುದಾಗಿ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡ್ತೇವೆ. ಈ ನೆಹೆಮ್ಯ ಆ ಥರ ಏನು ಮಾಡೋದಂದರೆ, ಮಧ್ಯರಾತ್ರಿಯಲ್ಲಿ ಎದ್ದು ಯಾರಿಗೂ ಗೊತ್ತಾಗದಿರೋ ಥರ, ಯಾರೂ ಇಲ್ಲ, ಬದಲಾಗಿ ತನ್ನ ವಾಹನ ಪಶುವಿನ ಮೇಲೆ ಹತ್ಕೊಂಡು ಹೋಗಿ ಏನು ಮಾಡ್ತಾನೆ, ಯೆರೂಸಲೇಮನ್ನ ಒಂದು ರೌಂಡ್ ಹೊಡ್ಕೊಂಡು ಬಂದು ನೋಡ್ತಾನೆ. ಎಲ್ಲಿ ಬಿದ್ದೋಗಿದೆ, ಎಲ್ಲಿ ಹಾಳಾಗೋಗಿದೆ, ಎಲ್ಲಿ ಕಟ್ಟಬೇಕು, ಏನು ಮಾಡಬೇಕು, ಯಾವಾಗ ಟೆಸ್ಟ್ ಮಾಡ್ತಾ ಇದ್ದಾನೆ, ಡೇ ಟೈಮಲ್ಲ ಮಿಡ್ ನೈಟಲ್ಲಿ ಆತನ ಹೋಗಿ ಏನು ಮಾಡ್ತಾ ಇದ್ದಾನೆ, ಟೆಸ್ಟ್ ಮಾಡ್ತಾ ಇದ್ದಾನೆ, ಪರೀಕ್ಷೆ ಮಾಡೋದನ್ನು ನಾವು ನೋಡ್ಬೋದು. ಹಾಗೆಯೇ ಪ್ರಿಯ ದೇವರ ಮಕ್ಕಳು, ಇವತ್ತು ದೇವರ ವಾಕ್ಯ ನಮ್ಗೆ ಏನು ಹೇಳ್ಕೊಡುತ್ತೆ ಅಂದರೆ, ಮಧ್ಯರಾತ್ರಿಯಲ್ಲಿ ಬಿಫೋರ್ ವಿ ಗೋ ಟು ಬೆಡ್, ಹಾಸಿಗೆಗೆ ಹೋಗೋದಕ್ಕೆ ಮುಂಚಿತವಾಗಿ ನಾವು ಮೊಣಕಾಲು ಹಾಕಿ ನೆಹೆಮ್ಯನ ಹಾಗೆ ನಮ್ಮ ಜೀವಿತಗಳನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ನಾನು ಈ ದಿನವೆಲ್ಲ ದೇವರ ವಾಕ್ಯದ ಪ್ರಕಾರ ನಡ್ಕೊಂಡ, ದೇವರ ವಾಕ್ಯದ ಪ್ರಕಾರ ನಾನು ಬದುಕನ್ನ, ದೇವರ ವಾಕ್ಯಕ್ಕೆ ಅನುಗುಣವಾಗಿ ನನ್ನ ಜೀವನ ಇದೆಯಾ, ಎಲ್ಲಿ ಬಿದ್ದೋಗಿದ್ದೀನಿ, ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಎಲ್ಲಿ ನನಗೆ ಮಿಸ್ಟೇಕ್ ಆಗಿದೆ, ಏನು ನನ್ನ ಜೀವಿತದಲ್ಲಿ ತಪ್ಪಿದೆ, ದೇವರಿಗೆ ಇಷ್ಟ ಆಗದಿರ್ತಕ್ಕಂಥ ಕಾರ್ಯ ನನ್ನಲ್ಲಿ ಏನಿದೆ ಅನ್ನೋದನ್ನು ನಾವೇನು ಮಾಡಬೇಕು, ಪರೀಕ್ಷೆ ಮಾಡಿ ನೋಡಿಕೊಳ್ಳಬೇಕು. ಈ ರೀತಿ ನಾವು ಪರೀಕ್ಷೆ ಮಾಡಿಕೊಂಡು ದೇವರ ಬಳಿಯಲ್ಲಿ ಕ್ಷಮಾಪಣೆ ಹೊಂದ್ಕೊಂಡು ನಾವು ಮಲ್ಕೊಳ್ಳೋದಾದರೆ ಖಂಡಿತವಾಗಿ ಮಧ್ಯರಾತ್ರಿ ಸ್ವಾಮಿ ಬರ್ತಾರಂದ್ರೆ ನಾವು ಎತ್ತಲ್ಪಡೋದಕ್ಕೆ ಸಿದ್ಧರಾಗಿರ್ತೀವಿ. ಆಲ್ ರೈಟ್. ಹಾಗಾಗಿ ಇವತ್ತು ನೋಡೋಣ ಪ್ರಿಯ ದೇವ್ರ ಮಕ್ಕಳೇ. ಸೊ ಇಷ್ಟೊಂದೆಲ್ಲ ಆಯಿತು. ಕೊನೆಯದಾಗಿ ಇನ್ನೊಂದು ವಿಚಾರಕ್ಕೆ ಬರೋಣ, ಕೋಳಿ ಕೂಗು ಹೊತ್ತಿನಲ್ಲಿ. ಈ ಕೋಳಿ ಕೂಗು ಹೊತ್ತಿನಲ್ಲಿ ನಾವು ಅದರ ಕುರಿತಾಗಿ ಧ್ಯಾನ ಮಾಡೋದಕ್ಕೆ ಮುಂಚೆ ನಾವು ಇನ್ನೊಂದು ವಿಚಾರನ ಕೂಡ ಯೋಚನೆ ಮಾಡಬೇಕು. ಏನಂದರೆ, ಹಸು, ಕೌ, ಎಷ್ಟು ಜನ ನೋಡಿದ್ದಾರೆ? ತುಂಬ ಜನ ನೋಡಿರ್ತಾರೆ. ಆದರೆ ಹಸುವಿನಿಂದ ಒಂದು ಒಳ್ಳೆ ಆತ್ಮಿಕ ಪಾಠನ ನಾವು ಕಲ್ತ್ಕೊಳ್ಬೋದು. ಹಸು ಜೊತೆನೇ ಇದ್ದು ಹಸು ಹತ್ರ ಹಾಲು ಕರ್ಕೊಂಡು ಕುಡಿದು ತಿಂದು ಎದ್ದು ಹಸುನ ದಿನಾ ಹಸು ಕೇರ್ ತಗೊಳ್ಳೋಂಥವ್ರು ಹಳ್ಳಿ ಜನರು ಇರ್ತೀರ. ಆದರೆ ಹಸುವಿನಲ್ಲಿ ನಾವು ಇದುವರೆಗೂ ಗಮನಿಸದಿರ್ತಕ್ಕಂಥ ನೋಡಿರ್ತೀವಿ, ಬಟ್ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿರೋಲ್ಲ. ಇದೆಲ್ಲ ಒಂದು ಕಾರ್ಯನ ಹತ್ರ ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ. ಇವತ್ತು ಆ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನು ನಾವು ಗಮನಿಸೋದಾದರೆ ಒಂದು ವಿಚಾರ ಇದೆ. ಆ ಒಂದು ಆತ್ಮಿಕ ವಿಚಾರವನ್ನು ನಾನು ನಿಮ್ಗೆ ಕಲಿಸ್ಕೊಟ್ಬಿಟ್ಟು ನಾನು ಮುಂದೆ ಹೋಗೋದಕ್ಕೆ ಇಷ್ಟಪಡ್ತೇನೆ. ಹಸು ಕೂತ್ಕೊಳ್ಬೇಕಾದ್ರೆ ಅಥವಾ ಮಲ್ಕೊಳ್ಳೋದಕ್ಕೆ ಹೋಗೋದು ಮುಂಚೆ ಏನು ಮಾಡುತ್ತೆ ಅಂದರೆ, ಫಸ್ಟ್ ನೇರವಾಗಿ ಕೂತ್ಕೊಂಡು ಬಿಡಲ್ಲ, ಅದು ಮೊಣಕಾಲು ಹಾಕಿ ಕೂತ್ಕೊಳ್ಳುತ್ತೆ. ಫಸ್ಟ್ ಏನು ಮಾಡುತ್ತೆ, ಮೊಣಕಾಲು ಹಾಕಿ ಕೂತ್ಕೊಳ್ಳುತ್ತೆ. ಎದ್ದೇಳಬೇಕಾದ್ರೆ ಮೊಣಕಾಲು ಹಾಕಿ ಅದೇ ಎದ್ದೇಳುತ್ತೆ. ನೀವು ನೋಡಿರ್ತೀರ, ಅಬ್ಸರ್ವೇಷನ್ ಮಾಡಿ ನೋಡ್ರಿ, ಅದೇನು ಮಾಡಲ್ಲ, ನೇರವಾಗಿ ಎದ್ದೇಳ್ಬಿಡಲ್ಲ. ಎದ್ದೇಳೋದಕ್ಕೆ ಮುಂಚೆ ಆ ಮೊಣಕಾಲು ಹಾಕಿ ಎದ್ದೇಳುತ್ತೆ. ಸೊ ಬಿಫೋರ್ ದ ಕೌ ಗೆಟ್ಸ್ ಅಪ್, ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ನೇಲ್ ಡೌನ್ ಆ್ಯಂಡ್ ಗೆಟ್ಸ್ ಅಪ್. ಹಾಗೆಯೇ ಮಲ್ಕೊಳ್ಳೋದಕ್ಕೆ ಮುಂಚಿತವಾಗಿ ಅದು ಮೊಣಕಾಲಾಕಿ ಮಲ್ಕೊಳ್ಳೋದು. ಇದು ಏನಂತ ತೋರಿಸುತ್ತಂದರೆ ಪ್ರಿಯ ದೇವರ ಮಕ್ಕಳೇ, ನಾವು ಮಲ್ಕೊಳ್ಳೋದಕ್ಕೆ ಮುಂಚಿತವಾಗಿ, ಎದ್ದೇಳೋದಕ್ಕೆ ಮುಂಚಿತವಾಗಿ, ನಾವು ರಾತ್ರಿ ಮಲಗೋದಕ್ಕೆ ಮುಂಚೆ, ಬೆಳಗ್ಗೆ ಬೆಡ್ಡಿಂದ ಎದ್ದೇಳೋದಕ್ಕೆ ಮುಂಚಿತವಾಗಿ ನಾವೇನು ಮಾಡಬೇಕಂದ್ರೆ, ಮೊಣಕಾಲಾಕಿ ನಾವು ಪ್ರಾರ್ಥನೆ ಮಾಡಿ ಮಲ್ಕೊಳ್ಬೇಕು. ಹೇಳೋದಕ್ಕೆ ಮುಂಚೆ ಮೊಣಕಾಲಾಕಿ ಪ್ರಾರ್ಥನೆ ಮಾಡಿ ಎದ್ದೇಳಬೇಕು. ಈ ರೀತಿ ನಾವು ಎದ್ದು ನಾವು ಹೋಗೋದಾದರೆ ಖಂಡಿತವಾಗಿ 100% ನಾವೇನು ಮಾಡ್ತೀವಿ ಅಂದರೆ ಸಕ್ಸಸ್ಫುಲ್ ಆಗಿರ್ತೀವಿ. ನಾವು ದೇವರ ಬರೋಣದಲ್ಲಿ ನಾವು ಎತ್ತಲ್ಪಡೋದಕ್ಕೆ ರೆಡಿ ಆಗಿರ್ತೀವಿ. ಆರ್ ಯು ರೆಡಿ ಟು ಫಾಲೋ ಆಲ್ ದಿಸ್ ಥಿಂಗ್ಸ್? ಆಮೇನ್. ಈಗ ಕೊನೆಯ ಪಾಯಿಂಟ್, ಕೋಳಿ ಕೂಗು ಹೊತ್ತಿನಲ್ಲಿ ಆತನು ಬರ್ಬೋದು ಎಂಬುದಾಗಿ ಹೇಳ್ತಾ ವಾಕ್ಯ. ಕೋಳಿ ಕೂಗು ಹೊತ್ತು ಅಂತ ಹೇಳೋದಾದರೆ ನಮಗೆ ಒಂದು ಇನ್ಸಿಡೆಂಟ್ ನೆನಪಿಗೆ ಬರ್ಬೋದು. ಬೈಬಲ್ ಓದಿರ್ತಕ್ಕಂಥವ್ರಿಗೆ ನಮಗೆ ನೆನಪಿಗೆ ಬರ್ತೇನೆಂದರೆ, ಪೇತ್ರನು ಯೇಸುವನ್ನು ನನಗೆ ಗೊತ್ತಿಲ್ಲ ಎಂಬುದಾಗಿ ನಿರಾಕರಣೆ ಮಾಡಿದಂಥ ಒಂದು ಸಮಯ ಕೋಳಿ ಕೂಗು ಅಂತ ಹೊತ್ತು.
ಅಯ್ಯೋ ಆತನ ಯಾರೋ ನನಗೆ ಗೊತ್ತಿಲ್ಲ ಅಂತೇಳಿ ಶಾಪ ಹಾಕೋದಕ್ಕೂ ಆತನೇನು ಮಾಡ್ತಾನೆ, ಆಣೆ ಇಟ್ಕೊಳ್ಳೋದಕ್ಕೂ ಪ್ರಾರಂಭ ಮಾಡಿದಾಗ ಕೋಳಿ ಕೂಗುತ್ತೆ, 2 ಸಾರಿ ಕೋಳಿ ಕೂಗುತ್ತೆ. ಆಗ ಪೇತ್ರನ ತಿರುಗಿ ನೋಡ್ತಾನೆ, ಯೇಸುವನ್ನು ನೋಡಿ ಮನೋವ್ಯಥೆ ಪಟ್ಟು ಅತ್ತನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಕ್ರೈಡ್, ಈ ವೆಪ್ಟ್ ಬಿಟ್ಟರ್ಲಿ, ಭಾಳ ವೇದನೆಯೊಟ್ಟಿಗೆ ಆತನ ಅಳ್ತಾ ಇದ್ದಾನೆ. ಆಗ ಈ ಒಂದು ಕೋಳಿ ಕೂಗುವಂಥ ಟೈಮ್ ಅಂತ ಹೇಳೋದಾದರೆ ಪ್ರಿಯ ದೇವ್ರ ಮಕ್ಕಳೇ, ಆ ಕೋಳಿ ಕೂಗುವಂಥ ಟೈಮ್ನಲ್ಲಿ ನಾವು ಎದ್ದು ಏನು ಮಾಡಬೇಕು ಅಂದರೆ, ನಾವು ಪೇತ್ರನ ಹಾಗೆ ಪಶ್ಚಾತ್ತಾಪದೊಟ್ಟಿಗೆ ನಾವು ಅಳಬೇಕು. ದೇವರ ಸಮ್ಮುಖದಲ್ಲಿ ನಗಬಾರ್ದು, ಅಳಬೇಕು. ದೇವರ ಸಮ್ಮುಖದಲ್ಲಿ, ದೇವರೇ ನಾನು ನಿನ್ನನ್ನು ಹೀಯಾಳಿಸ್ಬಿಟ್ಟೆ, ದೇವರೇ ನನಗೆ ಗೊತ್ತಿಲ್ಲದಿರೋ ಥರ ನಾನು ನಿನ್ನನ್ನು ಹೀಯಾಳಿಸ್ಬಿಟ್ಟೆ ಸ್ವಾಮಿ, ನಿನ್ನನ್ನು ಮರೆತು ಬಿಟ್ಟೆ, ನಿನಗೆ ಇಷ್ಟವಿಲ್ಲದವನಾಗಿ ನಾನು ನಡ್ಕೊಂಡ್ಬಿಟ್ಟೆ, ದೇವರೇ ನನ್ನನ್ನು ಕ್ಷಮಿಸು 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 ಎಂಬುದಾಗಿ ಹೇಳಿ ನಮ್ಮ ತಪ್ಪುಗಳನ್ನು ದೇವರ ಮುಂದೆ ಅರಿಕೆ ಮಾಡಿ ದೇವರ ಹತ್ರ ನಾವು ಅಳಬೇಕು. ಅಳುವಾಗ ಮಾತ್ರನೇ ನಾವು ನಿಜವಾದಂಥ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಈ ರೀತಿ ನಾವು ದೇವರ ಸಮ್ಮುಖದಲ್ಲಿ ಪೇತ್ರನ್ನು ಮಾಡಿದ ಹಾಗೆ ನಾವು ಮನೋವ್ಯತೆಯಿಂದ ದೇವರ ಬಳಿಯಲ್ಲಿ ಕ್ಷಮಾಪಣೆ ಕೇಳೋದಾದರೆ ಖಂಡಿತವಾಗಿ ನಾವೇನು ಮಾಡ್ತೀವಿ, ಆ ಒಂದು ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ, ರಹಸ್ಯ ಬರೋಣದಲ್ಲಿ ನಾವು ಎತ್ತಲ್ಪಡುವಂಥವರಾಗಿದ್ದೇವೆ. ರೈಟ್? ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಪೇತ್ರ ಆ ಪಂಚಶತಮ ದಿನದ ನಂತರವಾಗಿ ಅಭಿಷೇಕವನ್ನು ಹೊಂದಿಕೊಂಡ ನಂತರವಾಗಿ ಆತನು ಭಾಳ ಪವರ್ಫುಲ್ಲಾಗಿ ಸೇವೆ ಮಾಡಿದಂಥ ಒಬ್ಬ ದೇವರ ಮನುಷ್ಯ. ಆದರೆ ಆತನ ಎಷ್ಟೇ ಪವರ್ಫುಲ್ಲಾಗಿ ಸೇವೆ ಮಾಡೋದು ಕೂಡ ಹುಡುಗರು ಏನು ಮಾಡೋದು ಅಂದರೆ, ಆತನನ್ನು ಗೇಲಿ ಮಾಡೋದಕ್ಕಾಗಿ ಕೊಕ್ಕೋ ಎಂಬುದಾಗಿ ಕೂಗೋರಂತೆ. ಆ ಕೂಗುವಾಗ ಆ ಪೇತ್ರನಿಗೆ ಹಳೆ ಇನ್ಸಿಡೆಂಟ್ ನೆನಪು ಬಂದು ಆತನು ಮನಸ್ಸೇ ಹೊಡೆದೋಗ್ಬಿಡೋದಂತೆ. ಅಯ್ಯೋ, ಈ ಟೈಮಲ್ಲಿ ತಾನೇ ನನ್ನನ್ನು ರಕ್ಷಕನನ್ನು ಹೀಯಾಳಿಸ್ಬಿಟ್ನಲ್ಲ ಎಂಬುದಾಗಿ ಒಂದು ಮಿಸ್ಟೇಕ್ ಏನು ಆತನ ಹೃದಯದಲ್ಲಿ ಮನಸ್ಸು ಚುಚ್ಚುತ್ತಾನೇ ಇರ್ತಂತೆ. ಇವತ್ತು ದೇವರ ವಿರುದ್ಧವಾಗಿ ಏನು ತಪ್ಪು ಮಾಡಿದ್ದೀವಿ ಅನ್ನತಕ್ಕಂಥ ಒಂದು ಕಾರ್ಯ ಇವತ್ತು ನಮ್ಮ ಮನಸ್ಸಲ್ಲಿ ಚುಚ್ಚುತ್ತಾನೇ ಇರಬೇಕು. ನಮ್ಮ ಮನಸ್ಸಲ್ಲಿ ಅದನ್ನು ಯಾವಾಗಲೂ ಕೇಳ್ತಾನೆ ಇರಬೇಕು, ನೀನು ತಪ್ಪು ಮಾಡಿಬಿಟ್ಟೆ ಎಂಬುದಾಗಿ ಹೇಳಿ ನಾವು ದೇವ್ರ ಬಳಿಯಲ್ಲಿ ನಾವು ನಮ್ಮನ್ನು ಆರೈಕೆ ಮಾಡಿ ಒಪ್ಪಿಸ್ಕೊಟ್ಟು ನಾವು ಪಾಪ ಕ್ಷಮಾಪಣೆ ಹೊಂದಿಕೊಳ್ಳುವಾಗ ಖಂಡಿತವಾಗಿ ಯೇಸಪ್ಪ ಏನು ಮಾಡ್ತಾರೆ, ನಮ್ಮನ್ನು ಬಿಡುಗಡೆ ಮಾಡ್ತಾರೆ. ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ನಮ್ಮನ್ನು ಆಶೀರ್ವಾದದಲ್ಲಿ ನಡೆಸಿ ನಾವು ಆತನ ಒಂದು ರಹಸ್ಯ ಬರೋಣದಲ್ಲಿ ಎತ್ತಲ್ಪಡೋದಕ್ಕಾಗಿ ದೇವರು ನಮಗೆ ಸಹಾಯ ಮಾಡುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವ್ರ ಮಕ್ಕಳೇ, ಇವತ್ತು ನಾವು ನೋಡುವಂಥ ವಿಚಾರ ಏನಂತ ನೋಡೋದಾದರೆ, ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಕಾರ್ಯ, ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಭಾಳ ಪ್ರಾಮುಖ್ಯವಾದಂಥ ಕಾರ್ಯ, ಈ 4 ಕಾಲಗಳಲ್ಲಿ ಯಾವ ಕಾಲದಲ್ಲಿ ಬೇಕಾದರೆ ಯೇಸನ್ನು ಬರ್ಬೋದು, ಆದರೆ ಬರೋದಕ್ಕೆ ನಾವು ರೆಡಿಯಾಗಿರೋದಾದರೆ ಯೋಬನ ಹಾಗೆ, ಈಸಾಕನ ಹಾಗೆ, ನೆಹೆಮಿಯನ ಹಾಗೆ, ಪೇತ್ರನ ಹಾಗೆ 4 ಜನರ ಎಕ್ಸಾಂಪಲ್ಸನ್ನು ದೇವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಈ 4 ಜನರ ಎಕ್ಸಾಂಪಲ್ಸ್ಗಳಿಗೆ ಅನುಗುಣವಾಗಿ ನಾವು ಅದಕ್ಕೆ ತಕ್ಕ ಹಾಗೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡು ನಮ್ಮ ಜೀವಿತಗಳನ್ನು ಕ್ರಮಪಡಿಸಿಕೊಂಡು ದೇವರ ಮುಂದೆ ನಾವು ಸಿದ್ಧರಾಗಿರುವಾಗ ದೇವರು ನಮ್ಮ ಜೀವಿತದಲ್ಲಿ ಏನು ಗೊತ್ತಾ ಮಾಡ್ತಾರೆ, ಒಂದು ಆತನ ಬರೋಣದಲ್ಲಿ ನಮ್ಮನ್ನು ಎತ್ಕೊಳ್ತಾರೆ. 2ನೇದಾಗಿ ಒಂದು ವೇಳೆ ಆತನ ಬರೋದು ಲೇಟ್ ಆದರೆ ಈ ಲೋಕದಲ್ಲಿ ನಮ್ಮ ಮೂಲಕವಾಗಿ ಒಂದು ದೊಡ್ಡ ಉಜ್ಜೀವನವನ್ನು ದೇವರು ನಮಗೆ ಕೊಡುವಂಥವರಾಗಿದ್ದಾರೆ. ಹಾಗಾಗಿ ಆ ಉಜ್ಜೀವನವನ್ನು ನಾವು ಹೊಂದಿಕೊಳ್ಬೇಕಾದ್ರೆ, ಅದಕ್ಕೆ ನಾವು ಪಾಲುಗಾರರಾಗಬೇಕಾದ್ರೆ, ಅದರಲ್ಲಿ ನಾವು ಒಬ್ಬರಾಗಿ ಕಾಣಲ್ಪಡಬೇಕಾದ್ರೆ ಈ 4 ಕಾಲಗಳಲ್ಲಿ ಎಚ್ಚರವಾಗಿದ್ದು ನಮ್ಮನ್ನು ನಾವು ಕ್ರಮಪಡಿಸಿಕೊಂಡು, ಬಿಫೋರ್ ಕರೆಕ್ಟಿಂಗ್ ಅದರ್ಸ್ ವಿ ಹ್ಯಾವ್ ಟು ಕರೆಕ್ಟ್ ಅವರ್ ಸೆಲ್ಫ್. ನಮ್ಮನ್ನು ನಾವು ಕರೆಕ್ಟ್ ಮಾಡಿಕೊಂಡು ದೋಷಾರೋಪಣೆ ಮಾಡದೆ, ಬೈಯದೆ, ಕೋಪ ಮಾಡಿಕೊಳ್ಳದೆ, ಪ್ರೀತಿ ತೋರಿಸುವಂಥವರಾಗಿ, ಸಹಿಸ್ಕೊಳ್ಳೋರಾಗಿ, ತಾಳ್ಮೆಯುಳ್ಳವರಾಗಿ, ಕಷ್ಟಗಳಲ್ಲಿರುವಾಗ ಸಹಿಸಿಕೊಂಡು ಆನಂದವಾಗಿ ದೇವರನ್ನ ಸ್ತುತಿ ಮಾಡಿ, ಘನಪಡಿಸಿ, ಆರಾಧಿಸಿ, ದೇವರನ್ನ ಮಹಿಮೆಪಡಿಸಿ, ಸ್ತುತಿಸಿ, ನಾವು ಯಾರು ನಮಗೇನೇ ಅಂದರೂ ಕೂಡ, ಏನೇ ನಮ್ಮನ್ನು ದೂಷಣೆ ಮಾಡಿದ್ರು, ಏನೇ ನಮಗೆ ನೋವು ಕೊಟ್ಟರು, ಸಮಸ್ಯೆ ಉಂಟು ಮಾಡಿದ್ರು ಕೂಡ, ಏನು ಮಾಡಿದ್ರು ಕೂಡ ನಾವು ಎದುರ್ಕೊಳ್ಳದೆ, ನಾವು ಭಯಪಡದೆ ನಾವೇನು ಮಾಡಬೇಕಂದ್ರೆ ಯೇಸು ಕ್ರಿಸ್ತನನ್ನು ನಾವು ಹಿಡ್ಕೊಂಡು ಆತನಿಗಾಗಿ ನಾವು ಬಾಳುವಾಗ, ಎಂಥ ಸಂದರ್ಭದಲ್ಲಿ ಸರಿಯೇ ನಾನು ಯೇಸುಗಾಗಿ ನಾನು ಬದುಕ್ತೀನಿ ಎಂಬುದಾಗಿ ವಾಕ್ಯದ ಪ್ರಕಾರ ನೀವು ನಡೆಯೋದಕ್ಕೆ ನೀವು ಹೋಗುವಾಗ ಪ್ರಿಯ ದೇವರ ಮಕ್ಕಳೇ, ಖಂಡಿತವಾಗಿ ದೇವರು ನಿಮ್ಮ ಮೂಲಕವಾಗಿ, ನಿಮ್ಮ ಪ್ರಾರ್ಥನೆ ಮೂಲಕವಾಗಿ ಈ ದೇಶಕ್ಕೆ ಒಂದು ಉಜ್ಜೀವನವನ್ನು ದೇವರು ಕೊಡುವಂಥವರಾಗಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಹಾಗಾಗಿ ಈ ರೀತಿಯಾದ ಉಜ್ಜೀವನಕ್ಕಾಗಿ ನಾವು ರೆಡಿಯಾಗಿರೋಣ, ಸಿದ್ಧರಾಗಿದ್ದು ದೇವರು ಈ ಉಜ್ಜೀವನವನ್ನು ನಮ್ಮ ಮೂಲಕವಾಗಿ ಈ ದೇಶಕ್ಕೆ ತರಲಿ. ಒಂದು ಭಯಂಕರವಾದಂಥ ಉಜ್ಜೀವನವನ್ನು ದೇವರು ನಮ್ಮ ದೇಶಕ್ಕೆ ಪ್ಲಾನ್ ಮಾಡಿ ಇಟ್ಟಿದ್ದಾರೆ. ಅನಾದಿ ಕಾಲದಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥ ಯೋಚನೆ. ಯಾಕಂದರೆ ಯೇಸು ಕ್ರಿಸ್ತನ 12 ಮಂದಿ ಶಿಷ್ಯರು ಎಲ್ಲೆಲ್ಲ ಹೋದರು, ಯಾವ್ಯಾವ ಊರುಗಳಿಗೆ ಹೋದರು, ಯಾವ ದೇಶಗಳಲ್ಲಿ ಹೋಗಿ ರಕ್ತ ಸಾಕ್ಷಿಗಳಾಗಿ ಸತ್ತು ಸುವಾರ್ತೆನ ಸಾರಿದ್ರು, ಎಲ್ಲ ಕಡೆಗಳಲ್ಲಿ ಉಜ್ಜೀವನ ಬಂತು. ಆದರೆ ಒಬ್ಬರು ಮಾತ್ರ ಪೆಂಡಿಗಿದ್ದಾರೆ. ಅವರೇ ಯಾರಂದರೆ ತೋಮ, ಅಪೊಸ್ತಲನಾಗಿರ್ತಕ್ಕಂಥ ತೋಮ. ಆ ತೋಮ ಇವತ್ತು ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದಲ್ಲಿ ರಕ್ತ ಸಾಕ್ಷಿಯಾಗಿ ಸತ್ತರು, ಆದರೆ ನಮ್ಮ ದೇಶಕ್ಕೆ ಇನ್ನೂ ಉಜ್ಜೀವನ ಬಂದಿಲ್ಲ. ಹಾಗಾಗಿ ತೋಮನ ರಕ್ತ ಯೇಸು ಕ್ರಿಸ್ತನನ್ನು ನೋಡಿ ಕರೀತದೆ, ಸ್ವಾಮಿ ನನ್ನ ರಕ್ತಕ್ಕೆ ಪ್ರತಿಫಲವಾಗಿ ನೀನು ತೀರ್ಮಾನ ಮಾಡಿರ್ತಕ್ಕಂಥ ಉಜ್ಜೀವನವನ್ನು ನೀನು ಯಾವಾಗ ಕೊಡ್ತೀಯಪ್ಪ, ಕೃಪೆ ತೋರಿಸು, ಬೇಗ ಕೊಡು ಎಂಬುದಾಗಿ ಕೂಗ್ತಾ ಇದೆ. ಹಾಗಾಗಿ ಈ ದೇಶಕ್ಕೆ ದೇವರು ದೊಡ್ಡ ಉಜ್ಜೀವನವನ್ನು ಕೊಡೋದಕ್ಕಿದ್ದಾರೆ. ಆ ಉಜ್ಜೀವನ ಚೆನ್ನೈ ಪಟ್ಟಣದಿಂದ ಪ್ರಾರಂಭವಾಗುತ್ತೆ. ದಕ್ಷಿಣ ಭಾರತ, ಮದ್ರಾಸ್ ಪಟ್ಟಣ ಎಂಬುದಾಗಿ ಬಿಫೋರ್ ಇಂಡಿಪೆಂಡೆನ್ಸ್ ಬರೋದಕ್ಕೆ ಮುಂಚಿತವಾಗಿ ಇದ್ದಂಥ ಹೆಸರು
ಮದ್ರಾಸ್ ಪಟ್ಟಣ. ಆ ಮದ್ರಾಸ್ ಪಟ್ಟಣ ಅಂದರೆ ಆಂಧ್ರದಲ್ಲಿರ್ತಕ್ಕಂಥ ಕೆಲವೊಂದು ಪ್ರದೇಶಗಳು, ಕರ್ನಾಟಕದ ಕೆಲವೊಂದು ಭಾಗಗಳು, ಉಡುಪಿ, ಮ್ಯಾಂಗ್ಳೂರು, ಬೆಂಗಳೂರು, ಈ ರೀತಿಯಾಗಿ ಸುತ್ತಾಕೊಂಡು ಹಾಸನ, ಚಿಕ್ಕಮಗಳೂರು ಎಲ್ಲ ಸುತ್ತಾಕೊಂಡು ಬಂದು ತಮಿಳುನಾಡು, ಕೇರಳ, ಈ ರೀತಿಯಾಗಿ ಅನೇಕ ಪಟ್ಟಣಗಳೆಲ್ಲ ಸೇರಿ ಒಗ್ಗಟ್ಟಾಗಿ ಅದನ್ನೇ ಏನಂತ ಕರೀತಾ ಇದ್ದಾರೆ, ಮದ್ರಾಸ್ ಪಟ್ಟಣ ಎಂಬುದಾಗಿ ಕರೀತಾ ಇದ್ದಾರೆ. ಈವನ್ ಮೈಸೂರು ಎಲ್ಲ ಪ್ರತಿಯೊಂದು ಕೂಡ ಬಿಫೋರ್ ಇಂಡಿಪೆಂಡೆನ್ಸ್ ಇದೆಲ್ಲವನ್ನು ಸೇರಿಸಿದ್ರೆ ಅದೇನಾಗ್ತಂದ್ರೆ ಮದ್ರಾಸು ಸಂಸ್ಥಾನ ಎಂಬುದಾಗಿ ಕರೀತಾ ಇದ್ದಾರೆ. ಸೊ ಹೀಗಾಗಿ ಈ ಮದ್ರಾಸು ಸಂಸ್ಥಾನದಿಂದಲೇ ಅಂದರೆ ಈ ದಕ್ಷಿಣ ಭಾರತ ಎಂಬುದಾಗಿ ಕರೆಯಲ್ಪಡ್ತಕ್ಕಂಥ ಈ ಭೂ ಪ್ರದೇಶದಿಂದಲೇ ಇದರಲ್ಲಿ ವಾಸವಾಗಿರ್ತಕ್ಕಂಥ ದೇವ ಮಕ್ಕಳೇ ಎಚ್ಚೆತ್ತುಕೊಳ್ಳ್ರಿ, ನಿಮ್ಮ ಒಂದು ಜೀವಿತವನ್ನು ಕ್ರಮಪಡಿಸ್ಕೊಳ್ರಿ, ಕರೆಕ್ಟ್ ಮಾಡ್ಕೊಳ್ರಿ, ಪ್ರಾರ್ಥನೆಯಲ್ಲಿ ಸ್ಥಿರವಾಗಿ ನಿಂತ್ಕೊಳ್ರಿ. ಈ ನೀವು ಪ್ರಾರ್ಥನೆ ಮಾಡೋದಾದರೆ ಈ ಆಲೋಚನೆಗಳನ್ನು ಕೇಳ್ತಾ ಇರ್ತಕ್ಕಂಥ ನಿಮ್ಮನ್ನು ನೀವು ಎಚ್ಚೆತ್ತುಕೊಂಡು ನಿಮ್ಮನ್ನು ನೀವು ಕ್ರಮಪಡಿಸಿಕೊಂಡು ದೇವರ ವಾಕ್ಯದ ಪ್ರಕಾರ ನಡೆದು 4 ಹೊತ್ತಿನಲ್ಲೂ ಕೂಡ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ, ಬೆಳಗಿನ ಜಾವದಲ್ಲಿ ನಮ್ಮನ್ನು ಬಲಿಯಾಗಿ ಸಮರ್ಪಣೆ ಮಾಡಿಕೊಂಡು, ಸಾಯಂಕಾಲದಲ್ಲಿ ಧ್ಯಾನ ಮಾಡಿ, ಮಧ್ಯರಾತ್ರಿ ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು, ಬೆಳಗಿನ ಜಾವದಲ್ಲಿ ಕೋಳಿ ಕೂಗುವಂಥ ಸಂದರ್ಭದಲ್ಲಿ ನಾವು ಪಶ್ಚಾತ್ತಾಪಪಟ್ಟು ಹತ್ತು ದೇವರ ಬಳಿಯಲ್ಲಿ ಹೋರಾಡಿ ನಾವು ಕೇಳೋದಾದರೆ, ಪ್ರಾರ್ಥನೆ ಮಾಡೋದಾದರೆ ನಮ್ಮ ಮೂಲಕವಾಗಿನ ದೇವರು ಒಂದು ಈ ಉಜ್ಜೀವನವನ್ನು ತರ್ತಾರೆ. ಯಾಕಂದರೆ ಆದಿ ಸಭೆಯಲ್ಲಿ 120 ಜನರನ್ನ ದೇವರು ಒಟ್ಟಾಗಿ ಸೇರಿಸಿದ್ರು. ಆಗಿನ ಕಾಲದಲ್ಲಿ 120 ಜನ ಪ್ರಪಂಚಕ್ಕೆ ಸುವಾರ್ತೆನ ತೆಗೆದುಕೊಂಡು ಹೋಗೋದಕ್ಕೆ 120 ಜನ ಸಾಕಾಗಿದ್ರು. ಆದರೆ ಇವತ್ತು 120 ಜನ ಸಾಲಲ್ಲ, 750 ಕೋಟಿ ಜನರಿಗೆ ಸುವಾರ್ತೆ ತಲುಪಬೇಕಂದ್ರೆ, ಉಜ್ಜೀವನದ ಬೆಂಕಿ ಹರಡಬೇಕಂದ್ರೆ ನಮಗೆ 120 ದೇವರಿಗೆ 120 ಜನ ಸಾಲಲ್ಲ, ಬದಲಾಗಿ 120 ಕೋಟಿ ಜನ ಬೇಕು. ಆಗ ಮಾತ್ರನೇ ಪ್ರಪಂಚದ ಎಲ್ಲ ಕಡೆಗಳಲ್ಲಿ ಉಜ್ಜೀವನವನ್ನು ಅದು ಒತ್ಕೊಂಡು ಹೋಗೋದಕ್ಕೆ ಸಾಧ್ಯ. ಈ ಉಜ್ಜೀವನ ಯೇಸು ಕ್ರಿಸ್ತನ 2ನೇ ಸಾರಿ ಈ ಲೋಕಕ್ಕೆ ಬರೋವರೆಗೂ ಕೂಡ, ಬಹಿರಂಗವಾಗಿ ಬರೋವರೆಗೂ ಕೂಡ ಈ ಉಜ್ಜೀವನ ಇರುತ್ತೆ. ಅಂತ್ಯಕ್ರಿಸ್ತನ ಕಾಲದಲ್ಲೂ ಕೂಡ ಈ ಉಜ್ಜೀವನ ಕಾರ್ಯ ಮಾಡ್ತಾನೆ ಇರುತ್ತೆ. ದೇವರ ಮಕ್ಕಳು ಅಂತ್ಯಕ್ರಿಸ್ತನ ಕಣ್ಣಿಗೆ ಮಣ್ಣೆರಚಿ ಯೇಸುಗಾಗಿ ಜೀವನ ಮಾಡ್ತಕ್ಕಂಥ ಸುವಾರ್ತೆನ ಸಾರ್ತಕ್ಕಂಥ ಒಂದು ಗುಂಪಿನ ಜನರನ್ನ ದೇವರು ಈ ಲೋಕದಲ್ಲಿ ಉಳಿಸ್ತಾರೆ. ಅದಕ್ಕಾಗಿ ನಾವು ಸಿದ್ಧರಾಗಿರಬೇಕು. ಪ್ರಿಯ ದೇವ್ರ ಮಕ್ಕಳೇ, ನಾವು ಸಿದ್ಧರಾಗಿದ್ದು ದೇವರ ರಾಜ್ಯದ ಬರೋಣಕ್ಕಾಗಿ, ಯೇಸು ಕ್ರಿಸ್ತನ ಬರೋಣಕ್ಕಾಗಿ ಸಿದ್ಧರಾಗೋಣ. ಇದನ್ನು ನಾವು ಅನೇಕರಿಗೆ ಹೇಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಾವು ದೇವರ ಸಮ್ಮುಖದಲ್ಲಿ ಕಾದಿರೋಣ, ಪ್ರಾರ್ಥನೆ ಮಾಡೋಣ. ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಅಪ್ಪ, ನಿನ್ನ ಸಮ್ಮುಖಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ತಾ ಇದ್ದೇವೆ. ನಿನ್ನ ಪ್ರೀತಿಯುಳ್ಳ ಕರಗಳಲ್ಲೇ ನಮ್ಮನ್ನು ಒಪ್ಪಿಸ್ಕೊಡ್ತಾ ಇದ್ದೇವೆ. ಈ ಒಂದು ಒಳ್ಳೆಯ ಸಂದರ್ಭಕ್ಕಾಗಿ ಸ್ತೋತ್ರ ಮಾಡ್ತೇವೆ. ನಿನ್ನ ವಾಕ್ಯಗಳ ಕುರಿತಾಗಿ ಧ್ಯಾನಿಸುವಂತೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರಪ್ಪ. ಇವತ್ತು ನಿನ್ನ ವಾಕ್ಯಗಳ ಮೂಲಕವಾಗಿ ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಇವರನ್ನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ ದೇವರೇ. ನೋಡ್ತಾ ಇದ್ದಾಗ ಪ್ರತಿಯೊಬ್ಬರು ಕೂಡ ಎಚ್ಚೆತ್ತುಕೊಳ್ಳಲಿ. ಒಬ್ಬೊಬ್ಬರ ಸಂಗಡ ನಿನ್ನ ದೈವಿಕವಾದಂತಹ ಕಾರ್ಯಗಳು, ದೇವರ ವಾಕ್ಯಗಳು ಮಾತನಾಡಲಿ ಸ್ವಾಮಿ. ನಾನಲ್ಲ ದೇವರೇ, ನೀನು ಮಾತನಾಡ್ತಾ ಇರೋದಕ್ಕಾಗಿ ಸ್ತೋತ್ರ. ಇದನ್ನು ಎಚ್ಚೆತ್ತುಕೊಳ್ಳಲಿ. ಈ ಸಂದೇಶ ಎಲ್ಲ ಕಡೆಗಳಲ್ಲಿ ಸ್ವಲ್ಪ ಹೋಗಿ ತಲುಪಲಿ ಸ್ವಾಮಿ ದೇವರೇ. ಅನೇಕರು ಇದನ್ನು ಕೇಳಿ ಅದನ್ನು ಅರ್ಥ ಮಾಡಿಕೊಳ್ಳಲ್ಪಡಲಿ. ಅದಕ್ಕಾಗಿ ದೇವರೇ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಳ್ತಕ್ಕಂಥ ಒಂದು ಕಾರ್ಯಗಳಲ್ಲಿ ಕರ್ತನೆ ಇವರು ಬೆಳೆಯಲ್ಪಡಲಿ ಅಪ್ಪ. ಆಶೀರ್ವದಿಸು, ಬಲಪಡಿಸು, ಅಭಿಷೇಕಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಪರಲೋಕದ ತಂದೆ ಆದವರೇ, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದಯವಿಟ್ಟು ಈ ಒಂದು ಆತ್ಮಿಕ ಸತ್ಯಾಂಶಗಳನ್ನು ನೀವು ಅನೇಕರಿಗೆ ಶೇರ್ ಮಾಡಿರಿ, ತಿಳಿಸ್ಕೊಡ್ರಿ. ಇದನ್ನು ನೀವು ಫ್ರೆಂಡ್ಸ್ಗಳಿಗೆಲ್ಲ ನೀವು ಶೇರ್ ಮಾಡಬೇಕೆಂಬುದಾಗಿ ನಾನು ನಿಮ್ಮನ್ನು ಪ್ರೀತಿಯಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ನೀವು ನೋಡೋದು ಮಾತ್ರವಲ್ಲ, ನೋಡಿ ಏನೋ ಎಂಬುದಾಗಿ ಬಿಟ್ಬಿಡೋದಲ್ಲ, ಬದಲಾಗಿ ಇದನ್ನು ಕೇಳ್ರಿ ಆಸಕ್ತಿಯಿಂದ ಕೊನೆಯವರೆಗೂ. ಸ್ವಲ್ಪ ಹೊತ್ತು ಮಾತ್ರನೇ, ಯೂಶ್ವಲಾಗಿ ಜಾಸ್ತಿ ಹೊತ್ತು ಮಾತಾಡ್ತೀನಿ ನಾನು, ಆದರೆ ಹೇಳ್ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಬೇಗ ಹೇಳಿ ಮುಗಿಸೋದಕ್ಕಾಗಿ ಸ್ವಲ್ಪ ಹೊತ್ತಿನಲ್ಲೇ ನಾನು ಇದನ್ನು ಮುಗಿಸ್ತಾ ಇದ್ದೇನೆ. ಈ ಒಂದು ವಿಚಾರಗಳನ್ನು ನೀವು ತಿಳ್ಕೊಳ್ರಿ. ಇದನ್ನು ನೀವು ಕುರಿತು ಧ್ಯಾನ ಮಾಡುವಾಗ ದೇವರು ಇನ್ನೂ ಹೆಚ್ಚಿನ ಒಂದು ವಿಚಾರಗಳನ್ನು ನಿಮ್ಗೆ ಹೊರಪಡಿಸ್ತಾರೆ. ಅದೆಲ್ಲ ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಂಡು ನೀವು ಅದನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿರಿ, ಹಂಚ್ಕೊಳ್ರಿ. ನಿಮ್ಮ ಸಭೆಗಳಲ್ಲಿ ಪ್ರಸಂಗ ಮಾಡಿರಿ, ಹೇಳ್ಕೊಡ್ರಿ, ಕಲ್ತ್ಕೊಳ್ಳಿ. ಈ ಒಂದು ಶುಭವಾರ್ತೆ, ಈ ಒಂದು ಕಾರ್ಯಗಳು, ಈ ಒಂದು ಎಚ್ಚರಿಕೆಯ ಸೂಚನೆಗಳು ಎಲ್ಲವೂ ಕೂಡ ಎಲ್ಲ ಕಡೆಗಳಲ್ಲಿ ಹೋಗಲಿ ಎಂಬುದಾಗಿ ನಾನು ಇಷ್ಟಪಡೋದು ಮಾತ್ರವಲ್ಲ, ನನ್ನ ಆಲೋಚನೆ ಅಲ್ಲ, ಇದು ದೇವರ ಆಲೋಚನೆ. ದೇವರ ಆಲೋಚನೆಗೆ ಅನುಗುಣವಾಗಿ ನಾವು ಅದನ್ನು ಮಾಡೋಣ. ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವಿಸಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್.